ಕಮಿಷನರ್ ಬಂದಿದ್ದಾರೆ. ಒಳಗೆ ಕಳಿಸ್ಲ ಅವನ್ನ. ಬನ್ನಿ ಸರ್. ಏನ್ ಕಮಿಷನರ್ ಸಾಹೇಬ ಸಿಟಿ ಊಟಕ್ಕೆ ಕರಿಯಕ್ ಬಂದೇನ? ನೋ ಸರ್, ನಾವು ವಿ ಹ್ಯಾವ್ ಲ್ಯಾಂಡೆಡ್ ಅಪ್ ಇನ್ ಅ ಬಿಗ್ ಪ್ರಾಬ್ಲಮ್ ಸರ್. ಅದೇನು ಒದ್ರದೈತಿ? ಕನ್ನಡದಾಗ ಒದ್ರಲೇ. ಅದೇ ಸರ್, ನಿಮ್ ಹುಡುಗರೆಲ್ಲ ಲೋಕಾಯುಕ್ತ ಸಾಹೇಬ್ರನ್ನ ಹಿಡಿದು ಹೊಡೆದು ಸರ್ಕಲ್ ಅಲ್ಲಿ ನೇತಾಕಿದ್ರಲ್ಲ. ಅವ ಆಫೀಸರ್ ಅದಾನೆ ಅಂತ ಗೊತ್ತಾಗೋ ಸಲುವಾಗಿನ ಹಂಗ ಮಾಡಿದ್ದು. ಏನ್ ತಪ್ಪಾತಲೇ? ತಪ್ಪದಲ್ಲ ಸರ್, ಹೀಗ್ ಮಾಡಿದ್ದು ದೊಡ್ಡ ಇಶ್ಯೂ ಆಗ್ಬಿಟ್ಟಿದೆ. ಪ್ರೆಷರ್ ತಡ್ಕೊಳಕ್ ಆಗ್ತಾ ಇಲ್ಲ. ಅದು ಅಲ್ಲದೆ ಲೋಕಾಯುಕ್ತ ಫ್ಯಾಮಿಲಿ ಅವರು ಈ ಕೇಸ್ನ ಸಿಬಿಐಗೆ ಒಪ್ಪಿಸ್ಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಸರ್. ಅದಕ್ಕೇನ್ ಮಾಡ್ಬೇಕಲ್ಲ ಈಗ? ಸರ್, ಸ್ವಲ್ಪ ದಿವಸ ಊರ್ ಬಿಟ್ಟು ಹೋಗ್ಬಿಡಿ. ಈ ಬಿಸಿ ಆಡೋ ತನಕ ಅಷ್ಟೇ. ಕಮಿಷನರ್ ಹೇಳೋದು ಸರಿ ಸರ್. ಆರಾಮಾಗಿ ಯಾವ್ದು ಹಿಲ್ ಸ್ಟೇಷನ್ಗೆ ಹೋಗ್ಬಿಟ್ಟು ರಿಲ್ಯಾಕ್ಸ್ ಮಾಡ್ಕೊ ಬಂದ್ಬಿಡಿ. ಹಿಲ್ ಸ್ಟೇಷನ್ಗೆ ಹೋಗಿ ಹಿಟ್ಟಿರ್ಬೇಕಾ ಸರ್? ನೀವೇನು ಹೈದರಾಬಾದ್ಗೆ ಹೋಗ್ಬೇಕಂತಿದ್ರಲ್ಲ? ಹೌದು ಕಮಿಷನರ. ಸರ್, ನನ್ ತಮ್ಮಗ ಹೆಣ್ಣು ನೋಡಕ ಹೈದರಾಬಾದ್ಗೆ ಹೋಗಿ ಬರ್ತೀನಿ. ಬರೋದ್ರೊಳಗ ಕಸ ಹೊಡೆದು ಸ್ವಚ್ಛ ಮಾಡ್ಬಿಡು. ಸರಿ ಸರ್. ತಿಳಿತಾನ? ಯಾಕ ಕಮಿಷನರ ಯದಿ ಝಲಕ್ ಅಂತನ? ಬೇಕಾದ್ರೆ ಇವತ್ತ ಇಲ್ಲೇ ವಸ್ತಿ ಮಾಡು. ಮನಸ್ಸಿಗೆ ಮಸ್ತಿನೂ ಆಗ್ತದ, ದೇಹಕ್ಕೆ ಕುಸ್ತಿನೂ ಆಗ್ತದ. ಕರೆಕ್ಟ್ ಟೈಮ್ ಗೆಟ್ರಿ ಕೊಟ್ಟ. ಯಾರು ಗುರು ಇವನು? ಕೈ ಕಾಲ್ ಗಟ್ಟಿಗಿದ್ರು ಕಳ್ತನ ಮಾಡೋ ಕದೀಮ್ ನನ್ ಮಕ್ಕಳಿಗೆ ನಾಯಿ ಹೊಡ್ದಂಗ್ ಹೊಡ್ದು ಕಾನೂನ್ ಪರ ಕಡಕ್ಕಾಗಿ ನಿಲ್ಲೋ ಕನ್ನಡದವನ್ ಕಣ ನಾನು. ಬಾರಲೆ, ಬಾರ ಗೊತ್ತೈತೆ. ಅಡಿಯೋ ಹೇಳೋ, ಬಾಯಿ ಬಿಡಲ್ಲ ಅಂತ ಕಣ್ಣನ್ ಮಗ. ಗುಡ್ ಮಾರ್ನಿಂಗ್ ಸರ್. ಇವಂದೇನ್ರಿ ಸರ್, ದಾರಿಲಿ ಯಾರನ್ನ ಹಿಡ್ಕೊ ಹೊಡಿತಿದ್ದ ಸರ್. ಮತ್ತೆ ಶುರು ಆಯ್ತಾ ಇವಂದು? ಹೌದು ಸರ್. ಅನ್ಯಾಯ ಕಂಡಾಗ ಕಣ್ಮುಚ್ ಕೂರ್ದೆ, ಕಣ್ತೆರ್ದು ಸಿಂಹದ ತರ ಬೇಟಾಡು ಅಂತ ನಮ್ಮಪ್ಪ ಹೇಳಿದ್ದಾರೆ ಸರ್. ಹಾ, ಹೇಳ್ತಾರೆ. ನಿನಗಿಲ್ಲೆಲ್ಲ ಹೇಳಿದ್ರೆ ಗೊತ್ತಾಗಲ್ಲ. ನಡಿ ಅಪ್ಪ ಜೀಪು. ಜಗ್ಗು, ನಾ ಹೋಗಿ ಬರ್ತೀನಿ. ನಾ ಊರಾಗಿಲ್ಲ ಅಂತ ಹೇಳಿ ಎಂಡ ಕುಡ್ದು ಮಂಗೆ ನಂಗೆ ಆಡ್ಬೇಡ್ರಿ ಜ್ವಾಕಿ. ನಾ ಹೋಗೋಣ ಬಂದ್ಬಿಡ್ತೀನಿ. ಏ ಕಮಿಷನರಪ್ಪ, ನಮ್ ತಮ್ಮಗ್ ಯಾವ್ದು ಕಡಿಮೆ ಆಗ್ಬಾರ್ದು. ಸರಿ. ಹಂಗ ನಾ ಬರೋದ್ರೊಳಗ ಗೊತ್ತಲ್ಲ. ಗೊತ್ತು ಸರ್, ನೀವೇನು ಚಿಂತೆ ಮಾಡಬೇಡಿ. ನಾನು ಎಲ್ಲಾನು ಮ್ಯಾನೇಜ್ ಮಾಡ್ತೀನಿ. ಅರ್ಥ ಆಯ್ತಾನ? ಆಯ್ತು ಸರ್. ಜ್ವಾಕಿ. ಓಕೆ ಸರ್. ಎಷ್ಟು ಕೇಳ್ತಾನ ಅದಕ್ಕಿಂತ ಜಾಸ್ತಿ ಕೊಟ್ಟು ಕಳಿಸಿ. ನಡಿಲೆ. ಹಾಯ್ ಮಾಮ್. ಹಾಯ್ ಧರಣಿ, ಬಂದ್ಯಾ? ಯಾಕೋ ಇಷ್ಟೊತ್ತು? ನಿನ್ನೆ ಕಾಯ್ತಾ ಇದ್ದೆ ಗೊತ್ತಾ? ಸಾಹೇಬ್ರು ಊರಿಗೆ ಬಂದು ಬಹಳ ಹೊತ್ತಾಯ್ತು. ಊರ್ನ ಉಸಾಬರಿ ಎಲ್ಲ ನೋಡ್ಕೋಬೇಕಲ್ಲ, ಅದಕ್ಕೆ ಇಷ್ಟು ಲೇಟು. ಸಾಕ್ ಸುಮ್ನಿರ್ರಿ. ನೀವು ಯಾವಾಗ್ಲೂ ನನ್ ಮಗನ್ ಬೈಯೋದೇ ಆಗೋಯ್ತು. ಅಯ್ಯೋ, ಯಾಕೋ ಇಷ್ಟೊಂದು ಸಣ್ಣ ಆಗಿದ್ಯಾ? ಕ್ಯಾಂಪಲ್ಲಿ ಊಟ ಮಾಡ್ತಿರ್ಲಿಲ್ವಾ? ಅಯ್ಯೋ ಮಮ್ಮಿ, ಊಟ ಏನೋ ಮಾಡ್ತಾ ಇದ್ದೆ, ಆದ್ರೆ ನಿನ್ ಕೈ ತುತ್ತಿನ ರುಚಿನೇ ಸಿಗ್ತಾ ಇರ್ಲಿಲ್ವೇ? ಓಹೋ ಮಗು, ಕೈ ತುತ್ ಕೇಳ್ತಾ ಇದ್ದೆ. ಒಳಗ್ ಕರ್ಕೊಂಡೋಗಿ ಕೈ ತುತ್ ಕೊಡು. ಅವ್ರ ಮಾತೇನ್ ಕೇಳ್ತೀಯೋ ಬಿಡ. ಇವತ್ ನಿನ್ಗೇನ್ ಬೇಕು ಹೇಳೋ, ಚಿಟಿಕೆ ಹೊಡಿಯೋ ಅಷ್ಟ್ರಲ್ಲಿ ನಾನ್ ಮಾಡ್ಬಿಡ್ತೀನಿ. ಆಯ್ತಮ್ಮ ಮಾರಾಯ್ತಿ, ಮೊದ್ಲು ಒಳಗ್ ಬಂದು ಒಂದ್ ಕಪ್ ಕಾಫಿ ಕೊಡು. ನಡಿಯಮ್ಮ ಹೋಗೋಣ. ಏನಲ್ಲೇ ಮಗನ, ನಿನಗ್ ರೊಕ್ಕ ಬೇಕಂದ್ರ ನನ್ನ ಮನೆ ಬಾಗ್ಲಿಗೆ ಬರ್ತಿ. ನಾನ್ ರೊಕ್ಕ ಇಸ್ಕೊಳಕ ನಮ್ಮವ್ರ ನಿನ್ ಬಾಗ್ಲಲ್ಲಿ ಬೇಕನಲ್ಲೇ. ತೆಗಿಬೇಕಾಯ್ನ? ಅಸಲಿಗಿಂತ ಬಡ್ಡಿನ ಜಾಸ್ತಿ ಕೊಟ್ಟೇನೆ. ಏನ್ ಮಹಾ ಕೊಟ್ಟರ ಹತ್ರ ಮಾತಾಡಕತ್ತೀಯಲ್ಲ? ಏಯ್ ಮುಸ್ಕೊಂಡ್ ನಿಂತ್ಕೊಳ್ಳಲೆ ಮಂಗ್ಯ. ಅವನ ಹತ್ರ ಮಾತಾಡ್ತಿಲ್ಲ ಮಂಗ್ಯ. ತಿಳ್ಕೊಂಡಿ
ತಲ್ವಾಡ ತಲ್ವಾಡ ರವ್ವ ಅದೀನಿ ನಾನು. ಏಯ್ ಮೈ ಮ್ಯಾಗಿನ ಬೆಳ್ಳಿ ಬಂಗಾರ ಎಲ್ಲ ಬಿಚ್ಕೊಂಡ್ರು ಬಿಚ್ಕೊಂಡ್ರು. ಬಾಡ್ಕೋ ಮತ್ತೆ ನಂಜವ್ವ ನನ್ನ ಮೇಲೆ ಕೈ ಮಾಡ್ತಿದಿ. ನಿನಗೊಂದ್ ಗತಿ ಕಾಣಿಸ್ಲಿಲ್ಲ ಅಂತಂದ್ರ ನಮ್ಮ ಅಪ್ಪರ್ ಗುಟ್ಟಿದ ಮಗ ಶಿವಾನೆಲ್ಲ ಅಂತ ತಿಳ್ಕೊ, ನೆಪ್ಪಿರ್ಲಿ. ಕೊಟ್ಟ ರೊಕ್ಕ ಕೊಡಕ್ಕಾಗ್ದಿರ ಸಣಗಡಿ ನನ್ ಮಗನೇ. ಥೂ. ಕಳಕ ಕಳಕ ಯೋ ನಮ್ಮವ್ವ ಕಳಕ 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 ಏನ್ ಗತಿಯಾಗಿದೆ ಕಳಕ? ನೀ ಹಿಂಗ್ ಕುಂದ್ರದಂದ್ರೇನು? ಖರೆ ಹೇಳ್ತೀನಿ ಕಳಕ, ನಿನ್ನ ಹೆಸರು ಮೇಲೆ ನಿಗ್ರಾಡ್ಕೊಂಡು ಮೆರೆದಾಡ್ದವ್ರು ನಾವು. ಸುತ್ತಲ 10 ಹಳ್ಳಿ ಸೀಮ್ಯಾಗ ನಾ ಅಂತ ಮೆರೆದಾಡ್ದವ್ರನ್ನ ನಿನ್ನ ಮುಟ್ಟಿಗೆ ಇಟ್ಕೊಂಡು ಆಡಿಸ್ತಾಕಿ ನೀನು. ಈ ಕಾಳವನ್ ನೋಡಿ ಆ ಗುಡಾಗಿನ ಕಾಳವನ ತರ 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 ಅಂತ ನಡುಗ್ತಿದ್ಲು. ಅಂಥಕಿ ಹಿಂಗ್ ಕುಂದ್ರುದಂದ್ರೆ ಏನಕ್ಕ? ಖರೆ ಹೇಳ್ತೀನಿ, ನೀ ಹಿಂಗ್ ಕುಂತ್ರ ನಮ್ ಕೈಕಾಲ ಆಡಂಗಿಲ್ಲ. ಅಕ್ಕ, ಈ ಜಾಗದಾಗ ನಿನಗೊಂದ್ ಮಾತು ಕೊಡ್ತೀನಿ. ಅವ ಎಲ್ಲಿದ್ರು ಸರಿ, ನಿನ್ ಕಾಲ್ ಕೆಳಗ್ ತಂದು ಹಾಕ್ಲಿಲ್ಲ, ನಾ ಜೋಡ್ಗ ಪಡಿಸಿ ಹುಟ್ಟಿದ ಮಗನೇ ಅಲ್ಲ. ಯಕ್ಕ, ನೀ ಏನ್ ಚಿಂತೆ ಮಾಡ್ಬೇಡ, ನಾ ಹುಡ್ಕೊಂಬರ್ತೀನಿ. ಯಕ್ಕ, ನಾ ಹುಡ್ಕೊಂಡ್ ಬರ್ತೀನಿ. ಮಟ ನಿದ್ದೆ ಮಾಡ್ಕೊಂಡು ಬಾಯ್ಲೆ ಬಾಯ್ಲೆ. ಇವ ನೋಡಿ, ಇವ ಹೆಂಗ್ ಕೂತಾನ. ಲೇ ಹೇಳ, ಗಾಡಿ ಚಾಲು ಮಾಡ. ಎಲ್ಲಿದ್ರು ಹುಡ್ಕಾಡ್ಕೊಂಡ್ ಬರಮ್ಮೆ ಅವತ್ತ. ಏಯ್ ಹತ್ತ ಗಾಡಿನ ಹತ್ತ. ಅಮ್ಮ ಹೆದರ್ಬಿಟ್ರಾ? ನನಗ್ ಗೊತ್ತು ನೀವು ಹೆದರಿದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಿರ್ಲಿಲ್ಲ. ಮಿಸ್ಟೇಕ್ಸ್ ಮೇಲೆ ಮಿಸ್ಟೇಕ್ಸ್, ಟೂ ಮೆನಿ ಮಿಸ್ಟೇಕ್ಸ್. ವೆರಿ ಬ್ಯಾಡ್. ನೋಡಿ, ನೀವ್ ಈ ರೀತಿ ಗೂಂಡಾಗಿರಿ ಮಾಡ್ತಾ ಇದ್ರೆ ಪೊಲೀಸಿಗೆ ಫೋನ್ ಮಾಡ್ಬೇಕಾಗತ್ತೆ. ಛೇ ಯಾವ ಸೀಮೆ ಅಮ್ಮನ ಇವಳು? ಪಾಡಿದ್ದೇ ಪಾಡ್ತಾಳೆ. ನೋಡಮ್ಮ ತಾಯಿ, ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ, ನಾವು ಲಂಚ ಕೊಡ್ತೀವಿ. ನೀವು ಪೊಲೀಸ್ ಹಿಂದೆ ಸುತ್ತೀರಾ, ಅವರು ನಮ್ಮ ಹಿಂದೆ ಸುತ್ತಾರೆ. ಅರ್ಥ ಆಯ್ತಾ? ಅತಿ ವೇಗವಾಗಿ ಬುದ್ಧಿ ಓಡ್ಸಕ್ ಹೋಗ್ಬೇಡ. ಅತಿ ವೇಗ ತೀತಿ ಬೇಗ, ಗೊತ್ತಲ್ಲ? ಹೆಣ್ಣು ಮಗಳು ಬೆಳೆದು ನಿಂತವಳೆ, ಅವಳ ತಲೆ ಮೇಲೆ ಅಕ್ಷತೆ ಕಾಳು ಹಾಕ್ತೀಯೋ ಇಲ್ಲ ಅವಳ ಬಾಯಿಗೆ ಹಾಕಿ ಬಾಯಿ ಬಡ್ಕೊಳ್ತೀಯೋ ಯೋಚನೆ ಮಾಡಿ. ಎಲ್ಲ ಹಾಳಾಗೋಗಿದ್ರೆ ಹರಟೆ ಹೊಡಿತಾ ಇರೋ ಹರಿಣಿ, ಮಲಗಿರೋ ಮೋಹಿನಿ, ಬರಿತಾ ಇರೋ ಭಾಮಿನಿ, ಸ್ನಾನ ಮಾಡ್ತಿರೋ ಶಾಲಿನಿ, ಕನಸಿನಲ್ಲಿರೋ ಕಾಮಿನಿ, ಗಜಗಾತ್ರದ ಗಜಾಲ, ಎಲ್ರು ಎಲ್ಲ ಹಾಳಾಗಿ ಹೋಗಿದಿರಿ ಬಂದ್ರೆ. ಎಲ್ರು ಬಂದಿದ್ರೇನ್ರೆ? ಮೇಡಮ್, ಗೇಟ್ ನಲ್ಲಿರೋ ವಾಸನೆ ವಾಚ್ಮನ್ ಇನ್ನೂ ಬಂದಿಲ್ಲ. ಯಾವಳೆ ಅವಳು? ನಾನು ಇಲ್ಲಿ ತಮಾಷೆ ಮಾಡಕ್ ಬಂದಿದ್ರೆ ಅಂತ ತಿಳ್ಕೊಂಡಿದ್ದೀರೇನ್ರೆ? ಮತ್ತೆ ತಾಲ್ಕೆ ಡ್ಯಾನ್ಸ್ ಗಿನ್ಸ್ ಮಾಡ್ಬೇಡಿ ಮೇಡಮ್. ಮೊದ್ಲು ಯಾವ ಚಡ್ಡಿ ತಂದಾಕಿದ್ದು ಹೇಳಿ. ಸಿಕ್ಕಿದ್ದೆ ಸೀರುಂಡೆ ಅಂತ ಮಾರ್ಕೊಂಬಿಡಿ ಮೇಡಮ್, 4 ಕಾಸಾದ್ರೂ ಸಿಗುತ್ತೆ. ಇದನ್ನೇನು ನಮ್ಮ ಅಪ್ಪನ ಆಸ್ತಿ ಅಂತ ತಿಳ್ಕೊಂಡಿದ್ದೇನೆ ಮಾರ್ಕೊಳ್ಳೋದಿಕ್ಕೆ. ಏನ್ ಬಿತ್ರಿ మేడం పోలీస్ని పిలిపించండి వాళ్ళే పిలిపిస్తారు మేడం. పోలీసు గిలుసు ಅಂತ ಹೇಳ್ತಾ ಇದ್ದಾಳೆ, ನನಗೊಂದು ಅರ್ಥ ಆಗ್ತಾ ಇಲ್ವಲ್ಲ ಡುಮ್ಮಿ. ఏమీ లేదు మేడం. ಅಯ್ಯೋ ಏನೋ ಬೈದಂಗಿತ್ತು ಮೇಡಂ. ಏನೇ ಆಂಧ್ರ, ಚೆನ್ನಾಗಿ ಓದ್ತಿ ಅಂತ 2 ದಿನ ಹಾಸ್ಟೆಲ್ ಉಳ್ಕೊಳಕ್ ಅವಕಾಶ ಕೊಟ್ರೆ ನನಗೆ ತಿರುಗಿ ಮಾತಾಡೋಷ್ಟು ತಾಕತ್ ಬಂತೇನೆ ನಿನಗೆ. ನಿನಗೆ 2 ದಿನ ಊಟ ಕಟ್. ಅದ್ರಲ್ಲಿ ನೀವು ಫಸ್ಟ್ ಗಜಗಾತ್ರದ ಗಜಾಲ ದೇಹ ಬೆಳೆಸಿದೆ ವಿನಃ ಬುದ್ಧಿ ಒಂಚೂರು ಬೆಳೆಸಿಲ್ವಲ್ಲೇ. ಅಪ್ಪಪ್ಪ ತಟ್ಟೆ ತುಂಬಾ ನುಂಗ್ತೀಯ, ಲೊಡ 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 ಅಂತ ಮಾತಾಡ್ತಿರ್ತೀಯ. ನಿನಗೊಂಚೂರಾರು ಬುದ್ಧಿ ಇದೆಯೇನೆ?
ಎಲ್ಲೇ ಅವಳು ಸೋನಾ? ಕರಿಯ ಅವಳನ್ನ, ಏ ಕರಿಯೇ. ಸೋನು ಸೋನು ಬಾರಮ್ಮ ಸೋನು. ಇಷ್ಟೋ ತನಕ ಎಲ್ಲಿ ಹೋಗಿದ್ದೆ? ಅದು ಮೇಲ್ಗಡೆ ಓದ್ಕೋತಾ ಇದ್ದೆ. ಯಾಕ್ ಮೇಡಮ್? ಯಾಕ? ಏ ಯಾರಿದನ್ನ ನನ್ನ ರೂಮಿಗೆ ತಂದಾಕಿದ್ದು? मेरे बाबा के कसम मेरे अम्मा छोड़ डालो मुझे. ಏ ನೀವೆಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ರಿ. ನಾನ್ ಕೇಳ್ತಾ ಇರೋದು ಅವಳನ್ನ, ನಿಮ್ಮನ್ನಲ್ಲ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್. ಓಕೆ ಓಕೆ, ಯಾರಿದನ್ನ ತಂದು ಹಾಕಿದ್ದು? ಯಾರೋ ಯಾರೋ ಹಾಕಿ ಹೋದ ಹಾಳು ಹಳೆಯ ಚಡ್ಡಿನ. ಯಾರು ಅಂತ ಗೊತ್ತಾಗಿರ್ಬೇಕಲ್ವಾ ಮೇಡಮ್? ನೋ 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 ನೋ, ಅದನ್ನ ಯಾರಿಟ್ರು ಅಂತ ನಾನು ನೋಡ್ಕೊತೀನಿ, ನೀವು ಹೋಗ್ರಮ್ಮ. ಹೋಗೋದಾ? ಅದ್ ಯಾರ್ದು ಅಂತ ಗೊತ್ತಾಗೋವರೆಗೂ ನಾವಿಲ್ಲಿಂದ ಹೋಗೋದಿಲ್ಲ. ಇಲ್ಲ ಇಲ್ಲ, ಇದನ್ನ ಯಾರಿಟ್ರು ಅಂತ ನಾನು ನೋಡ್ಕೊತೀನಿ, ನೀವೆಲ್ಲ ಹೋಗ್ರೆ. ಏ ಹೋಗ್ರೆ. ಸೋನು ನೋಡೆ ಹಾಸ್ಟೆಲ್ ಏನೇನ್ ವ್ಯವಹಾರ ನಡೀತಾ ಇದೆ. ಮಿಸ್ಟರ್ ದಿನೇಶ್, Sir. ಎನಿ ಪ್ರೋಗ್ರೆಸ್? ದೇರ್ ಇಸ್ ಎ ಡ್ರಾಸ್ಟಿಕ್ ಇಂಪ್ರೂವ್ಮೆಂಟ್ ಇನ್ ದಿಸ್ ಆಫೀಸರ್ ಮರ್ಡರ್ ಕೇಸ್ ಸರ್. ಹತ್ಯೆ ಮಾಡಿದಂತ ಆರೋಪಿಗಳ ಬಗ್ಗೆ ಮಾಹಿತಿ ಕೊಡ್ತಿದ್ದಂತ ವ್ಯಕ್ತಿ ಆಸ್ಪತ್ರೆಯಲ್ಲಿ ಅವ್ನು ತೀರ್ಕೊಂಡಿದ್ದಾನೆ ಸರ್. ಅವ್ನ ಡೆತ್ ರಿಪೋರ್ಟ್ಸ್ ನೆಲ್ಲ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಎವಿಡೆನ್ಸಸ್ ನೋಡಿದ್ರೆ ತಲವಾಡೆ ಬ್ರದರ್ಸೇ ಆರೋಪಿಗಳು ಅನ್ನೋದು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಸರ್. ಸೋ ವಾಟ್? ಸರ್, ನೀವು ಪರ್ಮಿಷನ್ ಕೊಟ್ರೆ ನಾನು ಇವಾಗಲೇ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡ್ ಬರ್ತೀನಿ ಸರ್. ಅರೆಸ್ಟ್ ಮಾಡ್ತೀರಾ? ಅಲ್ಲ ರೀ, ಅರೆಸ್ಟ್ ಮಾಡೋದಕ್ಕೆ ತಳವಾಡೆ ಬ್ರದರ್ಸ್ ಏನ್ ಪುಡಿ ರೌಡಿಗಳು ಅಂತ ತಿಳ್ಕೊಂಡ್ರಿ ಸ್ಟೇಷನ್ ತಂದು ವರ್ಕ್ ಮಾಡೋಕೆ? ಸರ್, ಏನು ಹೇಳ್ತಾ ಇದ್ದೀರಿ ನೀವು? ನೋಡಿ ಮಿಸ್ಟರ್ ದಿನೇಶ್, ಕರ್ತವ್ಯದಲ್ಲಿ ನಿಷ್ಠೆ ಇರಬೇಕು ನಿಜ, ಆದ್ರೆ ಅದೇ ನಿಷ್ಠೆ ನಮ್ಮನ್ನು ಸುಡೋ ಬೆಂಕಿ ಆಗ್ಬಾರ್ದು. ನಿಮಗೂ ಫ್ಯಾಮಿಲಿ ಇದೆ. ಸದ್ಯದ ಪರಿಸ್ಥಿತಿಲಿ ಕೆಲವು ವಿಷಯಗಳು ಗೊತ್ತಿದ್ರು ಗೊತ್ತಿಲ್ದಂಗೆ ಇದ್ಬಿಡೋದು ಒಳ್ಳೇದು. ನೋಡಿ, ಅವ್ರನ್ನೂ ಅರೆಸ್ಟ್ ಮಾಡೋ ಅಂತ ಕಾಲ ಬರುತ್ತೆ, ಆಗ ಆ ಕೆಲಸ ನೀವೇ ಮಾಡಿ. ಈಗ ನೀವು ಸುಮ್ಮನಿದ್ಬಿಡಿ, ನೀವು ಸುಮ್ಮನಿದ್ಬಿಡಿ. ಇದು ನನ್ನ ಅಡ್ವೈಸು ಹೌದು, ಆರ್ಡರು ಹೌದು. ಐ ಆಮ್ ವೆರಿ ಸಾರಿ ಸರ್. ನನಗೀ ಅನ್ಯಾಯ ಎಲ್ಲ ನೋಡ್ಕೊಂಡು ಸುಮ್ಮನಿರಕ್ಕೆ ಆಗೋಲ್ಲ ಸರ್. ನಾಳೆ ನಿಮ್ಗೇನಾದ್ರು ಆದ್ರೆ ಅದನ್ನ ನೋಡ್ಕೊಂಡು ನಾವು ಸುಮ್ಮನಿರ್ಬೇಕಾಗುತ್ತಲ್ರಿ. ಮಿಸ್ಟರ್ ದಿನೇಶ್, ನಾನ್ ಹೇಳ್ತಾ ಇರೋದು ನಿಮ್ ಒಳ್ಳೇದಕ್ಕೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು, ಬಟ್ ಐ ಆಮ್ ಹೆಲ್ಪ್ಲೆಸ್. ನೀವು ಯಾವ ಎಕ್ಸ್ಪ್ಲನೇಷನ್ ಕೊಡದೆ ದಯವಿಟ್ಟು ಹೊರಡಿ. ಸರ್, ಅದು ನೋ ದಿನೇಶ್, ಯು ಕ್ಯಾನ್ ಗೋ. ಲೈದಡಿಯಾ ಓದ್ಲೇನ ಅವಳು? ಓದ್ಲೇನಂತ ನೋಡ್ತಾ ಇದ್ದೀನಿ. ಬಾ, ಕರ್ಗಸ ಕ್ಲಾಸ್ ಮುಗೀತು. ಲವ್ ಬನ್ರ, ಪಿಟಿಲ್ ಕ್ಲಾಸ್ ಅವ್ರು ಅಟೆಂಡ್ ಮಾಡೋಣ. ಅಯ್ಯ ನಿನ್ನ ಲೋಟುಮ ಅಪ್ಪಿ ತಪ್ಪಿ ಒಂದ್ ಸರಿಯ ಶರ್ಟ್ ಚೆನ್ನಾಗಿದ್ದಕ್ಕೆ ವಾರ ಪೂರ್ತಿ ಅದನ್ನೇ ಹಾಕೊಂಡು ಜಮಾಯಿಸ್ತಿಲ್ಲ. ಹೋಗಲ್ಲೋ, ನಮ್ದು ಬಡವರ ಪಕ್ಷ, ನಮ್ಮ ಹತ್ರ ಇರೋದು ಇದೊಂದೇ. ಏನಿವಾಗ ನಿಮ್ದು ಬಡವ್ರ ಪಕ್ಷನಾ? ನನ್ ಮಗನೇ, ಡವ್ ಜೊತೆ ಹೋಗ್ಬೇಕಾರೆ ಅಂಡರ್ವೇರ್ಗೋ ಇರೋನ್ ಹಾಕೊಂಡು ಹೋಗ್ತೀಯಾ? ಕ್ಲಾಸಿಗೆ ನಿಯತ್ತಾಗಿ ಬರಲ್ಲ. ಆಯ್ತು ತಡಿಯಪ್ಪ. ಹಾಯ್ ಫ್ರೆಂಡ್, ಎಲ್ಲ ಆರಾಮ? ಹೇಗಿತ್ತು ಕ್ಲಾಸ್ ಎಲ್ಲ? ಓಕೆನಾ? ಮೊಬೈಲ್ ನೋಡ್ರು. ಯಾರ್ದು ಅದು? ಸಾಕತ್ತಾಗಿದೆ ಮಗ, ನನಗೆ ಇರ್ಲಿ. ಲವ್ ಲೆಕ್ಚರ್ ಆಡ್ತಿರ್ಬೋದು ಇಡ ಲವ್. ಏಯ್ ಥೂ, ಫಸ್ಟ್ ತಗೊಂಡೋಗ್ ಮೇಡಮ್ ಕೊಡೋ, ಇಲ್ಲ ಅಂದ್ರೆ ನೋಡೋ ಕೈಗೆ ಲಕ್ವಾ ಗ್ಯಾರಂಟಿ. ಹೋಗಲ್ಲೋ. ಹಾಯ್ ಸ್ವೀಟಿ. ಹಾಯ್, ಸಾಯಂಕಾಲ ಸಿಗ್ತೀಯ? ಇರೋದು ಹಿಂಗೆ, ಏನು ಉದ್ದಿತ್ತಾಳೆ. ಮೊನ್ನೆ ಅವಳು ಇವತ್ತು ಇವಳ. ಏನ್ ಗುರು ಹಂಗೋದಿದ್ಯಾ? ಹಾಯ್ ಪೆಂಗ, ತಿಂಗಳು ಒಂದ್ಸತಿ ಕ್ಲಾಸಿಗೆ ಬರ್ತಾನೆ. ಹಾಯ್ ದಣಿ. ಹಾಯ್ 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 ಹಾಯ್. ಲೇ ದಡಿಯಾ, ನೀನ್ ಮೊಬೈಲ್ ಕೊಡ್ತೀಯೋ ಇಲ್ವೋ? ಹೋಗಲ್ಲೋ, ದೊಡ್ಡವ್ರು ಹೇಳಿಲ್ವಾ ಚಳಿಗಾಲದಲ್ಲಿ ಹೆಂಡತಿನ ಬಿಡ್ಬೇಡ, ಸಿಕ್ ಕಡೆ ಮೊಬೈಲ್ ಬಿಡ್ಬೇಡ ಅಂತ. ಕಳ್ಕೊಂಡವ್ರ ಕರ್ಮ, ನಾವೇನ್ ಮಾಡಕ್ಕಾಗತ್ತೆ? ಇರ್ಬೇಕಮ್ಮ ಈ ಶೋಕಿಗಳೆಲ್ಲ. ಟೀಚರ್ ಕೈಲೊಂದ್ ಸ್ಕೇಲು, ಲಾಯರ್ ಕೈಲೊಂದ್ ಬೇಯ್ಲು, ಹುಡುಗಿಯರ್ ನೋಡಿದಾಗ ಒಂದ್ ಸ್ಮೈಲು, ಶೋಕಿ ಉಡಾಯಿಸೋಕ್ ಈ ಮೊಬೈಲು, ಇದೆಲ್ಲ ಈಗಿನ ಕಾಲ ಸ್ಟೈಲು. ಇವೆಲ್ಲ ಮಾಡದೇ ಇದ್ರೆ ಜೀವನ ಎಕ್ಸಾಮ್ ಅಲ್ಲಿ ಫೇಲು.
ಗೊತ್ತಾಯ್ತೇನೋ ಐಲು ನನ್ ಮಗ್ನೆ ಡೈಲಾಗ್ ಹೊಡೆಯೋದಲ್ಲ ಮೊಬೈಲ್ ವಾಪಸ್ ಕೊಡ್ಲ ಅಂದ್ರೆ ಎಕ್ಸಾಮ್ ಅಲ್ಲಿ ಡುಮ್ಕಿ ಹೊಡಿತೀಯಾ ಹೊಟ್ಟೆ ಊರಿ ನನ್ ಮಕ್ಳಿಗೆ ಯಾಕೋ ಹೆಂಗೈತ್ ಮೈಗೆ ಆಯ್ತು ಬಿಡಪ್ಪ ಕೊಟ್ಬಿಡೋಣ ಆದ್ರೆ ಕೊಡೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಲೈಟಾಗಿ ಮಜಾ ತಗೊಳ್ಳೋಣ ಫೋನ್ ಬುಕ್ಕಲ್ಲಿ ಯಾರ ಹೆಸರು ಇದೆಯಾ ಅಂತ ನೋಡೋಣ ಓಯ್ ಪಿಟೀಲ್ ಮಾಸ್ಟರ್ ನೇಮ್ ಇದೆಯೋ ಲೋ ಸುಮ್ನಿರಾ ಇವಾಗ ಅವ್ರದ್ದೇ ಕ್ಲಾಸು ಓ ಹಲೋ ಹಾಯ್ ಲವ್. ಏನ್ ಮೇಡಮ್ ಹಲೋ ಅನ್ನೋ ಬದಲು ಹಾಯ್ ಲವ್ ಅಂತಿದ್ರಾ? ಯಾಕೆ ಹೀರೋ ಹಂಗ ಅನ್ಬಾರ್ದಾ? ಅಯ್ಯೋ ಏನ್ ಮೇಡಮ್ ಹೀಗೆ ಹೇಳ್ತಾ ಇದ್ದೀರಾ? ನಿಮ್ಗಿಷ್ಟ ಆಗ್ಲಿಲ್ವಾ? ನಿಮ್ಮ ಈ ಮಾತು ಕೇಳ್ತಾ ಇದ್ದ ಹಾಗೆ ನನ್ನ ಬಾಡಿಯಲ್ಲಿ ಬ್ಲಡ್ ರಿವರ್ಸ್ ಗೇರ್ ಅಲ್ಲಿ ಓಡೋದಕ್ಕೆ ಶುರು ಆಯ್ತು. ಓಹೋ. ಅಲ್ಲ ಮೇಡಮ್ ನನ್ ಕಂಡ್ರೆ ಯಾವಾಗ್ಲೂ ಸಿಡಿಮಿಡಿಗೊಳ್ತಾ ಇದ್ರಿ, ಅದೇನು ಇವತ್ತು ಇದ್ದಕ್ಕಿದ್ದ ಹಾಗೆ ಐ ಲವ್ ಅಂತಿದ್ದೀರಾ? ಪ್ರೀತಿ ಇರೋರ್ ಮೇಲೆ ಅಲ್ವಾ ಕೋಪ ಜಾಸ್ತಿ ಬರೋದು. ನನ್ ಮನ್ಸನ್ನ ಅರ್ಥ ಮಾಡ್ಕೊಂಡು ಇವತ್ತು ನನ್ ಬರ್ತಡೇ ದಿವಸ ಗಿಫ್ಟ್ ಕೊಡ್ತೀರಾ ಅನ್ಕೊಂಡೆ. ಆ ಬರ್ತಡೇನಾ? ಅಯ್ಯೋ ಮೇಡಮ್ ಏನ್ ಗಿಫ್ಟ್ ಅಂತ ಹೇಳಿ ತಂದ್ಕೊಡ್ತೀನಿ. ನಿಜವಾಗ್ಲೂ? ಪ್ರಾಮಿಸ್. ಹಾಗಾದ್ರೆ ನನ್ಗೊಂದ್ ಕಿಸ್ ಕೊಡ್ಬೇಕು. ಕೊಡ್ತೀರಾ? ಥ್ಯಾಂಕ್ ಯು. ನಾನ್ ನಿಮ್ಮ ಹತ್ರ ಈಗ್ಲೇ ಬರ್ತೀನಿ. ಹಲೋ ಮೇಡಮ್ ಈಗ್ಲೇ ಬೇಡ ಈಗ್ಲೇ ಬೇಡ ಮೇಡಮ್. ಹಲೋ ಮೇಡಮ್. ಅಯ್ಯೋ ಕಟ್ ಮಾಡ್ಬಿಟ್ರಲ್ಲ, ಕ್ಲಾಸಿಗೆ ಬೇರೆ ಟೈಮ್ ಆಯ್ತು. ಬೇರೆ ಬೇರೆ ಹೊಡಿತಲ್ಲ. ಹಾಯ್ ಹಾಯ್ ಸ್ಟೂಡೆಂಟ್ಸ್. ಸಿಟ್ ಡೌನ್ ಸಿಟ್ ಡೌನ್. ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಹೇಗಿದೆ ನಿಮ್ ಪ್ರಿಪ್ರೇಷನ್ಸ್? ಫೈನ್ ಸರ್. ಅಯ್ಯ ಜೋರಾಗಿ ಮಾತಾಡ್ರಯ್ಯ. ನೋಡಿ ಒಬ್ರು ಮುಖದಲ್ಲಾದ್ರೂ ಲವ್ ಲವಿಕೆ ಅನ್ನೋದೇ ಇಲ್ಲ. ಲವ್ ಇದೆ ಸರ್. ಶಟ್ ಅಪ್. ಮನೆಗೆ ಹೋಗ್ತಿದ್ದ ಹಾಗೆ ಗೊಳೋ ಅನ್ನೋ ಮೆಗಾ ಸೀರಿಯಲ್ ನೋಡ್ಬಿಡೋದು, ಬೆಳಗ್ಗೆ ಅದೇ ಮೂಡಲ್ ಎದ್ದು ಕ್ಲಾಸಿಗೆ ಬಂದ್ಬಿಡೋದು. ನನ್ನನ್ನು ನೋಡ್ರಯ್ಯ ಹೇಗೆ ಎಷ್ಟು ಹ್ಯಾಪಿ ಆಗಿದ್ದೀನಿ. ಈ ಏಜಲ್ಲೂ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರೋದಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತಾ? ಗೊತ್ತು, ಕದ್ದು ಕದ್ದು FTV ನೋಡೋದಕ್ಕೆ. ಸೈಲೆನ್ಸ್ ಸೈಲೆನ್ಸ್ ಸೈಲೆನ್ಸ್. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಮೇಡಮ್. ಆಗ್ಲೇ ಬಂದ್ಬಿಟ್ರಾ? ಸರ್ ಅದು ನನಗೆ ಗೊತ್ತು ನೀವ್ ಯಾಕೆ ಬಂದಿದ್ದೀರಾ ಅಂತ. ಹೌದಾ? ಸರಿ ಕೊಡಿ. ಈಗಲೇ ಕೊಡ್ಬೇಕಾ? ಮತ್ತೆ ಇನ್ಯಾವಾಗ ಕೊಡ್ತೀರಾ? ಅಯ್ಯೋ ಎಲ್ಲರ ಮುಂದೆ ಯಾಕೆ ಕೊಡೋದು ಅಂತ. ಯಾರಿದ್ರೆ ಏನಂತೆ, ಬೇಗ ಕೊಡಿ, ನಾ ಹೋಗ್ಬೇಕು, ಟೈಮ್ ಇಲ್ಲ. ಏನಿಲ್ಲ ಮೇಡಮ್, ಸ್ಟೂಡೆಂಟ್ಸ್ ಮುಂದೆ ಕೊಡೋದಕ್ಕೆ ನಾಚಿಕೆ ಆಗುತ್ತೆ. ವಾಟ್ ನಾನ್ಸೆನ್ಸ್. ನನ್ ಮೊಬೈಲ್ ನನಗ್ ಕೊಡಕ್ಕೆ ನಾಚಿಕೆ ಯಾಕ್ರಿ ಆಗ್ಬೇಕು? ಮೊಬೈಲಾ? ಹೌದು, ಲಾಸ್ಟ್ ಕ್ಲಾಸ್ ನಂದೇ ಇದ್ದಿದ್ದು. ಟೇಬಲ್ ಮೇಲೆ ಮೊಬೈಲ್ ಬಿಟ್ಟು ಹೋಗಿದ್ದೆ, ಸಿಗ್ಲಿಲ್ವಾ? ಓಹೋ, ಇದುವರೆಗೂ ಸಿಕ್ಕಿಲ್ಲ, ಇನ್ಮೇಲೆ ಸಿಗುತ್ತೆ ಮೇಡಮ್. ನೋಡಿ ಸ್ಟೂಡೆಂಟ್, ಮೇಡಮ್ ತಮ್ಮ ಮೊಬೈಲ್ನ ಟೇಬಲ್ ಮೇಲೆ ಇಟ್ಟು ಹೋಗಿದ್ರಂತೆ. ಈಗದು ಕಾಣಿಸ್ತಾ ಇಲ್ಲ. ನನಗೆ ಚೆನ್ನಾಗಿ ಗೊತ್ತು ಆ ಮೊಬೈಲು ನಿಮ್ಮಲ್ಲೇ ಯಾರ ಹತ್ರನೋ ಇದೆ ಅಂತ. ನೋಡಿ, ನಾನ್ ಟೆಂಪರ್ ಕಳ್ಕೊಳ್ಳೋಕ್ ಮುಂಚೆ ಅದ್ಯಾರು ಮೊಬೈಲ್ ತಗೊಂಡು ಆಟ ಆಡ್ತಿದ್ರೋ ಅವರು ತಂದ್ಕೊಡಿ, ಇಲ್ಲ ಅಂದ್ರೆ ನಿಮ್ ಮೇಲೆ ಸೀರಿಯಸ್ ಆಕ್ಷನ್ ತಗೊಬೇಕಾಗುತ್ತೆ. ಪ್ಲೀಸ್ ಸ್ಟೂಡೆಂಟ್ಸ್, ಆ ಮೊಬೈಲು ನಂಗೆ ತುಂಬಾ ಇಂಪಾರ್ಟೆಂಟು. ಅದರಲ್ಲಿ ಪ್ರೈವೇಟ್ ನಂಬರ್ ಕಾಲ್ಸ್ ಎಲ್ಲ ಬರುತ್ತೆ. ಯಾರಾದ್ರೂ ಎತ್ಕೊಂಡಿದ್ರೆ ಕೊಟ್ಬಿಡಿಪಾ, ಪ್ಲೀಸ್ ಕೊಟ್ಬಿಡಿಪಾ. ಇರಿ ಮೇಡಮ್, ನಾನ್ ಕಂಡಿಡ್ತೀನಿ. ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ ಯಾರ ಹತ್ರ ಇದೆ ಮೊಬೈಲು ಅಂತ. ಮಾಡಿ ಮಾಡಿ ರಿಂಗ್ ಮಾಡಿದ್ರೆ ಮೊಬೈಲ್ ಯಾರ ಹತ್ರ ಇದೆ ಅಂತ ಗೊತ್ತಾಗುತ್ತೆ. ಮೇಡಮ್ ರಿಂಗ್ ಆಗ್ತಿದೆ ಮೇಡಮ್. ನೋಡಿ ಮೇಡಮ್, ರಿಂಗ್ ಆಗ್ತಾ ಇದೆ, ರಿಂಗ್ ಆಗ್ತಾ ಇದೆ. ಕ್ಯಾಚ್ ಕ್ಯಾಚ್ ದಿ ಕಲ್ಪ್ರಿಟ್. ಸರ್ ನಿಮ್ ಜಾಬಲ್ಲಿ ರಿಂಗ್ ಆಗ್ತಾ ಇರೋದು. ವಾಟ್? ನನ್ ಜಬಲ? ಅಯ್ಯೋ ಅಯ್ಯೋ ಏನು? ಅಯ್ಯೋ ನನಗೆ ಗೊತ್ತಿಲ್ಲ ಮೇಡಮ್, ನನಗೆ ಗೊತ್ತು ಇಲ್ಲೇ ಯಾರೋ ಆಟ ಆಡಿಸ್ತಿದ್ದಾರೆ. ಪ್ಲೀಸ್ ಬಿಲೀವ್ ಮೀ, ಇದು ನನ್ನ ಜೇಬಲ್ಲಿ ಹ್ಯಾಕ್ ಬಂತು ಅಂತ ನನಗೆ ಗೊತ್ತೇ ಇಲ್ಲ ಮೇಡಮ್. ನೋಡಿ ಸರ್, ನನ್ ಮೊಬೈಲ್ಗೆ ಇನ್ಕಮಿಂಗ್ ಕಾಲ್ಸ್ ಬರುತ್ತೆ, ಓಡಾಡೋ ಕಾಲ್ ಬರೋದಿಲ್ಲ. ನೀವ್ ಇಂಥವ್ರು ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಕೊಡಿ. ಮೇಡಮ್ ಮೇಡಮ್
Shut up! Silence! ನಿಮಗೆ ಯಾರಿಗೂ ತಲೆ ಅಂತೂ ಇಲ್ಲ. ಅಟ್ಲೀಸ್ಟ್ ರುಚಿ ಏನಾದ್ರೂ ಇದ್ರೆ ಈ ಕಡೆ ನೋಡಿ. ನಮಸ್ಕಾರ ಬಾಸ್. ನಮಸ್ಕಾರ. ವಾರ್ಡನ್ ನಿನ್ ಕಾಲೇಜ್ಗೆ ಹೋಗಕ್ ಜ್ಞಾನ ಇಲ್ವೇನಮ್ಮ? 8 ಗಂಟೆವರೆಗೂ ಮಲ್ಕೊಳ್ಳೋದು, ರಾತ್ರಿ ಎಲ್ಲ ಟಿವಿ ನೋಡೋದು, ಬರ್ಕೊಳಂಗಿಲ್ಲ, ಓದ್ಕೊಳಂಗಿಲ್ಲ. ಅಯ್ಯೋ ಸಾಕಾಗಿ ಹೋಗ್ಬಿಟ್ಟಿದ್ದೀವಿ ಸಲುವಾಗಿ. ಮೇಡಮ್ ಹೊರಡ ಇದ್ದಾರೆ, ಹೋಗ್ ಹೋಗ್ಬೋದಾ? ಏನ್ ಹುಡುಗಿರಪ್ಪ ಇದು? ಏನು ಒಳ್ಳೆ ದನ ನುಗ್ದಂಗ ಹಂಗ್ ನುಗ್ತಾ ಇದೆಯಲ್ಲ? ವಾರ್ಡನ್ ನೋಡ್ಬೇಕಿತ್ತು. ನಾನೇ ವಾರ್ಡನ್ನು. ಏನ್ ವಿಷಯ? ನೀವೇನಾ ವಾರ್ಡನ್ನು? ಮೈ ಗುಡ್ನೆಸ್, ನಿಮ್ಮನ್ನ ನೋಡಿ ನಾನು ಕಾಲೇಜ್ ಸ್ಟೂಡೆಂಟ್ ಅನ್ಕೊಂಡ್ಬಿಟ್ಟೆ. ಏನಂದೆ ಇನ್ನೊಂದ್ಸರಿ ಹೇಳು. ನಿಮ್ಮನ್ನ ನೋಡಿ ನಾನು ಕಾಲೇಜ್ ಸ್ಟೂಡೆಂಟ್ ಅನ್ಕೊಂಡ್ಬಿಟ್ಟೆ. ಥ್ಯಾಂಕ್ ಯು. ನಿಜವಾಗ್ಲು ನಾನು ಅಷ್ಟೊಂದು ಹೆಂಗ ಕಾಣಿಸ್ತಾ ಇದೀನಾ? ನಂಗೆ ನಾಚಿಕೆ ಆಗುತ್ತೆ. ನಾನ್ ನೋಡ್ದವ್ರೆಲ್ಲ ಏನ್ ಹೈಟು ಡುಮ್ಮಿ ತರ ಇದೆಯಾ, ಹಾಗೆ ಹೀಗೆ ಅಂತ ಆಡ್ಕೋತಾನೆ ಇರ್ತಾರೆ. ಆಡ್ಕೊಂತಾರ? ಅಯ್ಯೋ, ಆಡ್ಕೊಳ್ಳೋರ್ ಬಿಡಿ ಮೇಡಮ್. ಅದೇನೋ ಹೇಳ್ತಾರಲ್ಲ, ನಾವೇಗಿದ್ರು ಆಡ್ಕೊಳ್ಳೋ ಸಮಾಜಕ್ಕೆ ಗೋಲಿ ಹೊಡಿ, ದೇಶ ಕಾಯೋ ಸಿಪಾಯಿಗೆ ಸಲಾಂ ಹೊಡಿ, ಕನ್ನಡ ಬಂದ್ರು ಮಾತಾಡ್ದೇ ಇರೋರ್ಗೆ ಕರ್ದು ಕೆರ್ದಲ್ಲೊಡಿ ಅಂತ. ಐ ಲೈಕ್ ಯು. ಯು ಆರ್ ಎ ಗುಡ್ ಬಾಯ್. ಎಷ್ಟು ಚೆನ್ನಾಗಿ ಮಾತಾಡ್ತೀಯಪ್ಪ. ನೀನ್ ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಅದ್ ಸರಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ನನ್ನ ಹೆಸರು ಧರಣಿ ಅಂತ. ನಿಮ್ ಮಾಸ್ಟರ್ ಸ್ಟೂಡೆಂಟ್ ಐಡಿ ಕಾರ್ಡ್ ಸಿಕ್ತು, ಇದು ನಮ್ಮ ಸೋನುದು. ಈಗ ತಾನೇ ಡುಮ್ಮಿ ಜೊತೆ ಹೊರಗಡೆ ಹೋದ್ಲಲ್ಲ, ಇಲ್ಲೇ ಎಲ್ಲ ಹೋಗ್ತಾ ಇರ್ಬೇಕು ನೋಡು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಯಾವಾಗ ಬರ್ತೀರಾ? ಆಗಾಗ ಬರ್ತಾ ಇರ್ತೀನಿ ಮೇಡಮ್. ಓಕೆ ಮೇಡಮ್, ಬಾಯ್ ಮೇಡಮ್. ಬರ್ತಾ ಇರಿ ಅವಾಗ ಅವಾಗ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಎಸ್, ಎಕ್ಸ್ಕ್ಯೂಸ್ಡ್. ರಸ್ತೆಯಲ್ಲಿ ನಿಮ್ಮ ಐಡಿ ಕಾರ್ಡ್ ಸಿಕ್ತು, ಕೊಟ್ಟೋಗೋಣ ಅಂತ ಬಂದೆ. ಓ ಥ್ಯಾಂಕ್ ಯು, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಅಪ್ಪ ಅಮ್ಮಂಗ್ ನಮಸ್ಕಾರ ಮಾಡೋದು, ಆಪತ್ತಲ್ಲಿರೋರ್ಗೆ ಉಪಕಾರ ಮಾಡೋದು ನಮಗ್ ಮೊದ್ಲಿಂದ ಬಂದಿರೋ ರೂಢಿ. ನಾವು ಅಷ್ಟೇ. ನಾವು ಹೀಗೆ ಏನಾದ್ರೂ ಕಳ್ಕೊಳ್ತಾ ಇರೋದು, ಹುಡುಕೊಟ್ಟೋರ್ಗೆ ಥ್ಯಾಂಕ್ಸ್ ಹೇಳೋದು. ಏನ್ರಿ ಬರೀ ಥ್ಯಾಂಕ್ಸ್ ಅಲ್ಲೇ ಮುಗ್ಸಂಗಿದ್ದೀರಾ? ಇನ್ನೇನ್ರಿ ಮಾಡ್ಬೇಕು? ನೀವ್ ಐಡಿ ಕಾರ್ಡ್ ಹುಡ್ಕೊಟ್ಟಿದ್ದಕ್ಕೆ ನಾನು ಆಸ್ತಿ ಬರ್ಕೊಡಕ್ಕಾಗುತ್ತಾ? ಅಯ್ಯಯ್ಯೋ, ನಿಮ್ ಆಸ್ತಿ ಗೀಸ್ತಿ ನಂಗೆ ಬೇಡ ರೀ. ನಗ್ನಾಗ್ತಾ ಒಂದ್ 4 ಮಾತಾಡೋರು ಅಷ್ಟೇ ಸಾಕು. ನೋಡಿ ನೀವು. ಅಯ್ಯೋ ಅಷ್ಟೇನಾ? ನೀವ್ ಕೇಳ್ತೀರಾ ಅಂದ್ರೆ ನನ್ ದಿನ ಪೂರ್ತಿ ಮಾತಾಡ್ಕೊಂಡು ನಗ್ತಾನೇ ಇರ್ತೀನಿ. ನಂಗಂತೂ ನಿಮ್ ಜೊತೆ ದಿನ ಪೂರ್ತಿ ಮಾತಾಡ್ಬೇಕು ಅನ್ಸುತ್ತೆ. ನಿಮ್ಗೆ? ನೀವ್ ಎಕ್ಸರ್ಸೈಸ್ ಮಾಡಿ ಈ ಎಕ್ಸ್ಟ್ರಾ ಸೈಜ್ ನ್ಯಾಕ್ ಕರಗಿಸ್ಬಾರ್ದು ಅನ್ಸುತ್ತೆ. ಹೋಗ್ಲಿ ಬಿಡಿ, ಮೇಡಮ್ ಇವತ್ತು ಮೂಡಲ್ಲಿಲ್ಲ ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಸಿಗ್ತೀನಿ. ನಿಜವಾಗ್ಲೂ ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ, ಬನ್ನಿ. ನಿಮ್ ಬಾಯಲ್ಲಿ ಬರೋ ಡೈಲಾಗ್ ಇವ್ರ ಬಾಯಲ್ಲಾದ್ರೂ ಬಂದಿದ್ರೆ ಎಷ್ಟು ಚೆನ್ನಾಗಿ. ಓಕೆ, ಸಿ ಯು ಅಗೈನ್. ಬಾಯ್. ಬಾಯ್. ಹಲೋ, ಬನ್ನಿ. ಯಪ್ಪ, ಸಾಕಾಯ್ತ್ಲೇ ಬಸ್ಸಿಯ. ಈ ಜೋಳ್ಗಪ್ಪಿ ನಂಬಿ ನಮ್ ಜೋಡ್ ತಗೊಂಡ್ ನಮ್ಗ ಹೊಡ್ಕೊಂಡಾಗ್ಲೇ. ಏನ್ ಹೇಳ್ತಾನ್ಲ ಇವ? ಅವ ಸುತ್ತಾಡಿ ಕುಂಡಿ ಸುಟ್ಟೈತೆ ಅಂತ ಹೇಳಕತ್ತೇನ. ಹಂಗೇನ? ಅವ ಸಿಗ್ಲಾರ್ದವ, ಇವ ಬಿಡ್ಲಾರ್ದವ. ಏನ್ ಸುಖಾಲೇ ಇದು? ಅಲ್ಲಿ ನೋಡಲಿ ಅಂಗಿ. ಎಸ್, ವಾಟ್ ಯು ವಾಂಟ್? ಇದೇನು ಜೀನ್ಸ್ ಪ್ಯಾಂಟ್ ಅಂದ್ರ? ಇದೇ ಜೀನ್ಸ್ ಪ್ಯಾಂಟ್. ಏ ಇವ್ಳು ನೋಡಲಿ. ಯಾಕ ಇದನ್ ಮಲ್ಕಂಡೆ ಹೊಲ್ಸ್ಕೊಂಡ್ಯಾ? ಯು ನಾನ್ಸೆನ್ಸ್. ನಿಮ್ಗೆ ಯಾರು ಅಕ್ಕ ತಂಗಿರಿಲ್ವಾ? ಅಕ್ಕ ತಂಗಿಯರ್ ಅದಾರ, ಹೆಂಡ್ರಿಲ್ಲ. ಹುಡ್ಕಾಡಮ್ಮ ಅಂತಂದ್ರೆ ಏನಾರ ಮಾಡಕತ್ತಿರಲ್ಲ ಲೇ. ಹತ ಹತ ಚೈ ನೋಡಕ್ ಬಂದಿರ ಮಕ್ಕಳೇ. ಮಗ ಬಟ್ಟ ಇವತ್ತು ಟೀನ ಸಖತ್ತಾಗಿ ಮಾಡೋನ್ಲೇ. ಹೌದಾ ಮಗ? ಏನೋ ದಮ್ಮು ಇದ್ಬಿಟ್ರೆ ಊಟನೇ ಬೇಡ ಅನ್ಸುತ್ತೆ. ಬೇಗ ಕುಡ್ದು ಎದ್ದೋಗಿ, ನಮ್ ಕಾಲೇಜ್ ಹುಡುಗರು ಬರೋ ಟೈಮ್ ಆಯ್ತು. ನೀವ್ ಇಲ್ಲಿ ಮಾತಾಡ್ತಾ ಕೂತ್ಕೊಂಡ್ರೆ ನಮ್ ವ್ಯಾಪಾರ ಹೆಂಗೆ? ಮಗ ನೋಡು. ನಮಸ್ಕಾರ ಯಜಮಾನ್ರಿಗೆ. ಹಾ ನಮಸ್ಕಾರ. ಯಾವೂರು? ಬಿಟ್ ಬಂದೂರು. ಇಲ್ಲಿ ಯಾಕೆ ಬಂದ್ರು? ಹಿಡ್ಕೊಳಕ್ಕೆ. ಮಗ ಬೇಕಾಗಿದೆ ನಿಂಗಿದು? ಇದು ಯಾವ್ದೋ ಮೆಂಟಲ್ ಕೇಸ್ ಮಗ. ಮಗ ಯಾವ್ದು ಇದು ಕಲರ್? ನೈಸ್ ರೋಡ್ಗೆ ಕಾಂಪಿಟಿಷನ್. ಮೇಲಿಂದ ಕೆಳಗಡೆವರೆಗೂ ಅಡೆತಡೆ ಏನಿಲ್ಲ ಮಗ. ಡೌಟ್ ಅವಳಿಗೆ. ಏಯ್ ಹೋಗಲ್ಲ. ಹೇಯ್
ಎದ್ದೇಳ್ರೋ, ನಿಮ್ಮಿಂದ ನಮ್ಮ ಬೇಕರಿಗೆ ಕೆಟ್ಟ ಹೆಸರು. ನೀವ್ ಹಿಂಗೆ ಆಡ್ತಾ ಇರ ಯಾರು ಸರಿಯಾಗಿ ಇಕ್ತಾರೋ? ನಮ್ಮನ್ ಯಾರು ಏನು ಮಾಡಕ್ಕಾಗಲ್ಲಮ್ಮ, ನಾವ್ ಈ ಏರಿಯಾಗೆ ಪಂಟ್ರು. ಅಯ್ಯೋ ನಿನ್ನ ಗುಂಡಿನ ಮತ್ತೆ ಗಮ್ಮತ್ತು, ಮಿತಿ ಮೀರಿದರೆ ಆಪತ್ತು. ಗುಂಡಿನ ಯಾರೋ ಬಿದ್ರು ನೋಡೋ. ಯಾರೋ ಕುಡ್ದು ಬಿದ್ದದನ್ ಬಿಡಲ್ಲ. ಕುಡಿದ್ರೆ ಏನಾಯ್ತು? ಮನುಷ್ಯಂಗೆ ಮಾನ್ಯತೆ ಇರ್ಬೇಕು. ಹಿಡ್ಕೋ ಬ್ಯಾಗು. ನೀವೆಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ ಅಂತ ಬಿದ್ಬಿಟ್ರ? ಎಬ್ಸಿದ್ದು ಬ್ಲಡಿ ವಂಡರ್ಫುಲ್. ನಾನೇ ಎಬ್ಸಿದ್ದು. ಹುಡ್ದಿಂಗ್ ಮಲಗಿದಾಗ ರೋಡಲ್ಲಿ ಯಾವ್ದೋ ಗಾಡಿ ನಿಮ್ಮಲ್ಲಿ ಹೋದ್ರೆ ಬ್ಲಡಿ ಬ್ಯೂಟಿಫುಲ್. ಅವನವನು ಅವ್ರಿವ್ರ ಹತ್ರ ಉಗಿಸ್ಕೊಂಡು ಗಾಡಿ ಬೇಡಿ ಕಾಸಿಸ್ಕೊಂಡು ನೆಲ್ಗೆ ತ್ಯಾವ ಆಗುವಷ್ಟು ಕುಡ್ಕೊಂಡು ಎಬ್ಬದ್ದನ್ನೆಲ್ಲ ಬೋಡ್ಸ್ಕೊಂಡು ಇಲ್ಲಿ ಬಂದು ಮಲ್ಗಿರೋ ನೆಬ್ಬರಿಸ್ತಾರಲ್ಲ, ಅಯ್ಯ ನನ್ನ ಮಗನೇ. ಕಾವೇರಿ ನೀರ್ ಕುಡಿದು ಕನ್ನಡ ಕಲಿದೆ, ಕರ್ನಾಟಕದಲ್ಲಿ ಕಾಲ್ ಚಾಚ್ಕೊಂಡು ಮಲ್ಗಿರೋರ್ನ ಎಬ್ಬಿಸಿಲ್ಲ. ಫೀಲಿಂಗ್ಗೆ ಎಣ್ಣೆ ಕುಡ್ಕೊಂಡು ಬಂದು ರಸ್ತೆ ಮಗ್ಲಲ್ಲಿ ಮಲ್ಗಿರೋರ್ನ ಬಂದು ಎಬ್ಬರಿಸ್ತೀಯಲ್ಲೋ ಬಚ್ಚ. ನೀನಿನ್ನು ಚಿಲ್ಟಾರಿ ಕಣಲೇ. ಜೀವನದ ಸತ್ಯ ಗೊತ್ತೇನೋ ನಿನಗೆ? ಇಲ್ಲ. ಹುಟ್ಟಿದ ದಿನ ಆಸ್ಪತ್ರೆಯಲ್ಲೇ, ಸತ್ತಿದ ದಿನ ಮಸಂದಲ್ಲೇ, ಮಧ್ಯದಲ್ಲಿ ಒಂದಿನ ಮದ್ಯದ ಅಂಗಡಿಯಲ್ಲಿ ಮದ್ಯಪಾನ ಮಾಡ್ಕೋತಾ ಕೂತಿರ್ಬೇಕು. ಹೆಂಡತಿ ಅಡಿಗೆ ಮಾಡಿಲ್ಲ ಅಂದ್ರೆ ಹೋಟ್ಲು, ಹೆಂಡತಿ ಸರಿ ಇಲ್ಲ ಅಂದ್ರೆ ಬಾಟ್ಲು ಅನ್ನೋ ಸತ್ಯ ನೀ ತಿಳ್ಕೋಬೇಕಣಲೇ ರಾಸ್ಕಲ್. ನನ್ನ ಮಗನ ಸಹಾಯ ಮಾಡಕ್ ಬಂದ್ರೆ ನನ್ನೇ ಅಂತ್ಯ. ಏನ್ ನಿಂಗ್ ಒಬ್ನಿಗೆ ಡೈಲಾಗ್ ಹೊಡಕ್ ಬರುತ್ತಾ? ಹೆಂಡತಿ ಅಡಿಗೆ ಮಾಡಿಲ್ಲ ಅಂದ್ರೆ ಹೋಟ್ಲು, ಹೆಂಡತಿ ಸರಿ ಇಲ್ಲ ಅಂದ್ರೆ ಬಾಟ್ಲು. ಹೋಟ್ಲು ಬಾಟ್ಲು ಜಾಸ್ತಿ ಆದ್ರೆ ಹತ್ಯೆ ಆಸ್ಪತ್ರೆ ಮೆಟ್ಲು. ಗೊತ್ತಾಯ್ತಾ? ಮೆಟ್ಲು. ನನ್ನೇ ಮೆಂಟಲ್ಸಿರ. ಅವನೇನೋ ಫೈಟಿಂಗ್ ಆಡ್ತಾವನೆ. ಬಂದ್ರೆ ಅಪ್ಪ ಸ್ವಾಮಿ, ನಮ್ದೇ ತಪ್ಪಾಯ್ತು, ಸಮಾಧಾನನಾ? ನೀನ್ ರೋಡ್ ಸೈಡ್ ಅಲ್ಲಾದ್ರೂ ಮಲಿಕೋ, ಇಲ್ಲ ಸೆಂಟ್ರಲ್ ಆದ್ರೂ ಮಲಿಕೋ. ನಿನ್ಗೊಂದ್ ದೊಡ್ಡ ನಮಸ್ಕಾರ. ಕರ್ಕೊಡ್ರ ಸುಮ್ಮನೆ ಈ ಅಡ್ರೆಸ್ ಅಲ್ಲಿ ಬರ್ತಾ ನೋಡು. ತಿರುಪ್ತಿಗೆ ಹೋಗಿ ತಲೆ ಬೋಳ್ಸ್ಕೊಂಡ್ರ ಹುಡುಕ್ ಕೊಡು ಅಂತಂದ್ರೆ ಯಾರನ್ನಡ ಹುಡುಕ್ ಕೊಡೋದು? ಬೆಂಗಳೂರಿನಾಗೆ ಡಾಕ್ಟರ್ ಹೋದ ಕಾಲೇ ತೋರ್ಸು ಅಂದ್ರೆ ಯಾವನ್ನ ತೋರ್ಸೋದು? ಹೆಸರು ಹೇಳ್ಬೇಕಲ್ವೇ? ಗೊತ್ತಿಲ್ಲ. ಹೋಗ್ಲಿ ಬಿಡಿ, ನಾನೇ ಹೇಳ್ತೀನಿ ನೋಡಿ. ನೀವ್ ಹಿಂಗೆ ಈಶಾನ್ಯ ದಿಕ್ಕಿಗೆ ಹೋದ್ರೆ ಈಸ್ಟ್ ವೆಸ್ಟ್ ಮೆಡಿಕಲ್ ಕಾಲೇಜ್ ಇದೆ, ವಾಯುವ್ಯ ದಿಕ್ಕಿಗೆ ಹೋದ್ರೆ ವಾತಾಪಿ ಮೆಡಿಕಲ್ ಕಾಲೇಜ್ ಇದೆ, ಆಗ್ನೇಯ ದಿಕ್ಕಿಗೆ ಹೋದ್ರೆ ಆದ್ರಗೇಟ್ ಮೆಡಿಕಲ್ ಕಾಲೇಜ್ ಇದೆ. ನಿಮ್ಗೆ ಯಾವ್ದು ಬೇಕಾ? ಮಂಗೆ ಅಂತಂದು ಏ ಸೋನು, ಇವತ್ತು ವಾರ್ಡನ್ನು ಪಾಯಸ ಮಾಡಿಸ್ತಾಳಂತೆ. ಯಾವಾಗ ನೋಡಿದ್ರು ತಿನ್ನೋದು ಕುಡಿಯೋದ್ರ ಬಗ್ಗೆ ಯೋಚನೆನಾ? ಏನೇ ನೀನು ಹೇಳಿದ್ರು ಈಗ ಅಂತ್ಯ. ಹಾಯ್ ಸೋನು. ಹಾಯ್ ಹೀರೋ, ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ನೀವೇಗಿದ್ದೀರಾ ಸೋನು? ನಾವು ಚೆನ್ನಾಗಿದ್ದೀವಿ. ನೀವೇನಿಲ್ಲಿ? ಏನೂ ಇಲ್ಲ, ಹೀಗೆ ಫ್ರೆಂಡ್ ನೋಡಕ್ ಬಂದಿದ್ದೆ. ಹಾಗೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಮಾತಾಡ್ಬೇಕಾಗಿತ್ತಾ? ಏನ್ ಮಾತಾಡ್ಬೇಕಾಗಿತ್ತು? ಬನ್ನಿ ಕಾಫಿ ಕುಡಿತಾ ಮಾತಾಡೋಣ. ಇಲ್ಲ ಧರಣಿ, ಕ್ಲಾಸಿಗೆ ಲೇಟ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋಗೋಣ. ಸೋನು ಪ್ಲೀಸ್, ಜಸ್ಟ್ 10 ಮಿನಿಟ್ಸ್ ಸ್ಪೇರ್ ಮಾಡಕ್ಕಾಗಲ್ವಾ? ಅದು ಹಾಗಲ್ಲ ಧರಣಿ. ಇಲ್ಲ ಇಲ್ಲ, ಅವಳು ಕ್ಲಾಸಿಗೆ ಹೋಗ್ಲಿ. ಇಬ್ರು ಹೋಗ್ಲಿಲ್ಲ ಅಂದ್ರೆ ನೋಟ್ಸ್ ಬರ್ಕೊಳಕ್ಕೆ ಪ್ರಾಬ್ಲಮ್ ಆಗತ್ತೆ. ಅಯ್ಯೋ ಡುಮ್ಮಿ, ಯಾಕೆ ಇಷ್ಟು ಕಾಟ ಕೊಡ್ತೀಯಾ? ಸರಿ ಕಣೆ, ನೀ ಹೋಗ್ತೀಯಾ? ಹೋಗು. ಧರಣಿ ಬನ್ನಿ ಹೋಗೋಣ. ಈ BBMP ಅವರು ನಾಯಿನ ತಕೊಂಡಾಗ ಆಪರೇಷನ್ ಮಾಡೋ ಬದಲು ಇವಳು ಬಾಯಿಗಾದ್ರೂ ಆಪರೇಷನ್ ಮಾಡಬಾರ್ದಾ? ಓಕೆ, ವಿ ವಿಲ್ ಮೀಟ್ ಸಮ್ ಅದರ್ ಡೇ. ಬಾಯ್. ಥ್ಯಾಂಕ್ ಯು ಸೋ ಮಚ್. ಸೋನು, ಸೋನು ನನ್ನ ಮಾತು ಕೇಳು. ಸೋನು, ಸೋನು, ಧರಣಿ, ಸೋನು ಪ್ಲೀಸ್. ಧರಣಿ, ಸೋನು ಬನ್ನಿ ಹೋಗೋಣ. ಬನ್ನಿ ಹೋಗೋಣ ಹೋಗೋಣ ಹೋಗೋಣ.
ಬನ್ನಿ ಹೋಗೋಣ. ನಿನ್ನಿಂದಲೇ ತಲೆ ಕೆಟ್ಟು ಕೆರವಾಗಿದೆ. ಸುಮ್ನೆ ಕುತ್ತಂತ್ಯಾ ಲೋ ಬಟ್ಟ ಅಣ್ಣ ಬಂದ ಎಷ್ಟೊತ್ತಾಯ್ತು ಟೀ ತಾಂಬಾರೋ. ಲೋ ದಡಿಯಾ ಅವಳು ಯಾವಳು ಪಕ್ಕದ ಮನೆ ಹುಡ್ಗಿಗೆ ಡವ್ ಹಿಡ್ದಂಗಿತ್ತಲ್ಲ ಏನಾಯ್ತು ಮಗ? ಸಣ್ಣಕ್ಕಿದ್ಲ ಅವಳೆ ಅವಳು ಯಾವ ಜೊತೆ ಓಡದ್ಲ ಕೊಡು. ಅವಳಿಂದ ಅವ್ರ ತಂಗಿ ಬಿಡಲ್ಲ. ಒಳ್ಳೆ ಐಡಿಯಾ ಕೊಟ್ಟೆ ಮಗ. ಓ ಮಗ ಇವಾಗ ಹೌದ್ ಮಗ ಧರಣಿ ನಿನ್ ಲವ್ ಸ್ಟೋರಿ ಎಲ್ಲಿವರೆಗೆ ಬಂತು? ಇನ್ನು ಬ್ರಿಗೇಡ್ ರೋಡ್ ತರನೇ ಇದೆ ಮಗ. MG ರೋಡ್ ಆಗಿಲ್ಲ. ಬ್ರಿಗೇಡ್ ರೋಡ್ MG ರೋಡ್ ಏನಂತ? ಅಂದ್ರೆ ಬ್ರಿಗೇಡ್ ರೋಡ್ ತರ ಇನ್ನು 1 ವೇ ಆಗಿದೆ ಕಣೋ. MG ರೋಡ್ ತರ 2 ವೇ ಆಗಿಲ್ಲ. ಯಾಕದರ್ಣೆ ಅವಳ ಅಪ್ಕೊಳ್ಳಿಲ್ವಾ ಇಲ್ಲ ನೀನೇ ಹೇಳಿಲ್ವಾ? ಇಲ್ಲಲೇ ಹೇಳ್ಬೇಕು ಅಂತ ಹೋಗ್ತೀನಿ. ಅವಳ ಅಜ್ಜ ಡುಮ್ಮಿ ಬಂದ್ ಅಡ್ಡ ಬರ್ತಾಳ. ಅವಳ ಟಾರ್ಚರ್ ನನ್ ಕೈ ತಡಿಯಕ್ ಆಗ್ತಲ್ಲ ಮಗ. ಓ ಇದ ಕತೆ. ನಿಮ್ಮಿಬ್ರು ಮಧ್ಯೆ ಆ ಡುಮ್ಮಿ ಅಡ್ಡ ಬರ್ತಾಳೆ ಅಂತ ಆಯ್ತು. ಆ ಡುಮ್ಮಿ ಅಡ್ಡ ಬರ್ದಿರೋ ಹಂಗೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನೋ ಅದು? ಅದನ್ನ ಹೇಳು ಬೇಡ ಯೋಚನೆ ಮಾಡ್ತಾ ಇದ್ದೀನಿ ಕಣೋ. ಅದೇನ್ ಬೊಗ್ಳೋ? ಏನಿಲ್ಲ, ಸಿಂಪಲ್. ನೀನು ಸೋನುನ ಲವ್ ಮಾಡೋ ಬದಲು ಆ ಡುಮ್ಮಿನ ಲವ್ ಮಾಡು. ಅವಾಗ ಅವಳು ಅಡ್ಡ ಬರಲ್ಲ, ಪಕ್ಕದಲ್ಲಿ ಬರ್ತಾಳೆ. ಅಯ್ಯೋ ನನ್ ಮಗನೇ, ನಿನಗ್ ನಾನ್ ಹೊಡಿಯಲ್ಲ ಕಣೋ. ಅಲ್ ನೋಡು ನಿಮ್ ಮಾವ ಬರ್ತಾವನೆ, ಅವನೇ ಸರಿ ನಿನ್ಗೆ. ನೋಡು ಹೋಗೋಗು, ನನ್ ಮಗನೇ ಅಟ್ಕಾಯಿಸ್ಕೊಂತಾನೆ. ಇನ್ನೇನ್ ಸೋನು ಬರೋ ಟೈಮ್ ಆಯ್ತು. ನಾನು ಸೋನು ಲವ್ ಡಿಸ್ಕಷನ್ ಮಾಡ್ತಾ ಇರ್ತೀವಿ, ನೀನ್ ನಿಮ್ ಮಾವನ್ ಜೊತೆ ಡಿಸ್ಕಷನ್ ಮಾಡು. ಮಗ ಒಂದ್ ಒಳ್ಳೆ ಐಡಿಯಾ ಹೊಳಿತು. ನಿನ್ ಲೈನು ಕ್ಲಿಯರ್ ಆದಂಗೆ. ಏನೋ ಅದು? ಏನ್ ಮಾಡಕ್ ಹೋಗ್ತಾ ಇದ್ಯೋ? ವೆಯ್ಟ್ ಅಂಡ್ ವಾಚ್. ಏನೋ ಇವನು? ನಮಸ್ಕಾರ ಎಣ್ಣೆ ಮಾಸ್ಟ್ರಿಗೆ. ನಾನ್ ಯಾರು ಅಂತ ಗೊತ್ತಾಯ್ತಾ? ಇಲ್ವಲ್ಲ. ನಡಿಯನ್ ನೋಡೋ. ಹೋಗ್ಲಿ ಬಿಡಿ, ನಿಮ್ಮಿಂದ ನಮ್ಗೊಂದು ಹೆಲ್ಪ್ ಆಗ್ಬೇಕಾಯ್ತು, ಮಾಡ್ತೀರಾ? ಹೆಲ್ಪ? ಲೋ ಮಗ, ಅಲ್ಲಿ ನೋಡೋ ದಡಿಯಾನ ಸ್ಕೆಚ್ ಆಗ್ತಾ ಇದ್ದಾನೆ. ಹೌದಲ್ವಾ? ಏನೋ ಬೇಜಾರಲ್ಲಿದ್ದಂಗಿದ್ದೀರಾ? ಎಣ್ಣೆ ಇಲ್ದಿದ್ರೆ ದೀಪ ಉರಿಯಲ್ಲ, ದೀಪ ಇಲ್ದಿದ್ರೆ ಬೆಳಕಿರಲ್ಲ. ಅದಕ್ಕೆ ಇದ ಕತೆ. ಎಣ್ಣೆನ ನಾನ್ ಕೊಡ್ತೀನಿ, ಆದ್ರೆ ನಾನ್ ಹೇಳ್ದಾಗೆ ನೀನ್ ಕೇಳ್ಬೇಕು. ಎಸ್ ಸರ್, ಮಾಡ್ತೀನಿ ಸರ್. ನೀವ್ ಹೇಳ್ದಂಗೆ ಕೇಳ್ತೀನಿ ಸರ್. ಕೊಡಿ ಸರ್ ದುಡ್ಡು. ಕೊಡಿ ಸರ್. ತಗೋ. ಕುಡಿಯೋದೇ ಅವನ್ ವೀಕ್ನೆಸ್. ಬಂದ ನೋಡ್ದಡಿಯ. ಆದ್ರೆ ಎಣ್ಣೆ ಕೊಡ್ಸೋದೇ ನಮ್ ಬಿಸ್ನೆಸ್. ಏನಾಯ್ತು? ಏನೋ ಮಾಡ್ದೆ ಅಲ್ಲಿ? ನಾವು ಹೋದ್ಮೇಲೆ ಎಲ್ಲ ಸರಿಯಾದಂಗೆ. ಎಲ್ಲಪ್ಪ ನಮ್ಮ ಮಾಸ್ಟರ್ ಅಡ್ರೆಸ್ಗೆ ಇಲ್ಲ, 100 ರೂಪಾಯಿ ಕೊಟ್ಟವ್ರೆ. ನಿಯತ್ತಾಗಿರ್ಬೇಕು ನಾವು ಅವ್ರಿಗೆ. ಅಣ್ಣ ಇಲ್ಲಿದ್ರ ಮೇಸ್ಟ್ರೆ? ನಮಸ್ಕಾರ ಮೇಸ್ಟ್ರೆ. ಈಗ ಹೇಳಿ ಮೇಸ್ಟ್ರೆ, ಯಾವನ್ ಎತ್ಬೇಕು, ಯಾವನ್ ನಿಲ್ಸ್ಬೇಕು, ಯಾವನ್ ಕೊಲ್ಬೇಕು, ಯಾವನ್ ಕೊಚ್ಚಬೇಕು, ಯಾವನ್ಗೆ ಗುಂಡಿ ಇಕ್ಬೇಕು, ಯಾವನ್ಗೆ ಗುಂಡಿ ತೋಡಿ ಮಟ್ಟ ಹಾಕ್ಬೇಕು ಅಂತ ಈಗ ಹೇಳಿ ಮೇಸ್ಟ್ರೆ. ಒಂದೇ 1 ಸೆಕೆಂಡ್ ಅಲ್ಲಿ ಮಾಡಿ ಮುಗಿಸ್ಬಿಡ್ತೀನಿ. ಕೊಟ್ಟಿದ್ 100 ರೂಪಾಯಿಗೆ ಎಷ್ಟು ವರ್ಕ್ ಆಗ್ತಿದೆ ನೋಡು. ಅಣ್ಣ ಅಷ್ಟೆಲ್ಲ ಏನು ಸೀನ್ ಇಲ್ಲ. ಆಗೋ ಅಲ್ಲಿ ಬರ್ತಾ ಇದಾರ ನೋಡಿಬ್ರು. ಅಯ್ಯ ದಡಿ ನನ್ನ ಮಗನೇ, ಅಲ್ಲಿ ಬರ್ತಾ ಇರೋದು ಇಬ್ರಲ್ಲ ಕಣ್ಲೆ, 3. ನಮ್ಗೆ ಎಣ್ಣೆ ಜಾಸ್ತಿ ಆಗ್ಬಿಟ್ಟಿದೆ. ಹೋಗ್ಲಿ ಬಿಡಿ. ಅಲ್ಲಿ ಬರ್ತಾ ಇದ್ದಾಳಲ್ಲ ಡುಮ್ಮಿ, ಅವಳಿಗೆ ಡಿಕ್ಕಿ ಹೊಡೆದು ಅವಳ ಹತ್ರ ಜಗಳ ತೆಗಿಯಕ್ಕೆ ಆಗತ್ತಾ? ಅಯ್ಯೋ, ಪ್ರಾಣನೇ ತೆಗಿಯಕ್ ರೆಡಿ ಆಗಿರೋನ್ಗೆ ಜಗಳ ತೆಗಿಯಕ್ ಆಗಲ್ವಾ? ಈಗ ನೋಡಿ ಬಾಸ್,
ಎಲ್ಲ ಹೋದಾ? ನನ್ನನ್ನೇನು ಗೆಲ್ಲಲ್ಲ ರೇ. ನೋಡ್ ಮಗ, ಸೋನು ಒಬ್ಳೆ ನಿಂತಿದ್ದಾಳೆ. ಹೋಗೀಗ, ಇದು ಒಳ್ಳೆ ಚಾನ್ಸು, ಬಿಡ್ಬೇಡ. ಬೆಸ್ಟ್ ಆಫ್ ಲಕ್ ಮಗ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ಸ್ ಮಾಮ. ಇಟ್ಸ್ ಓಕೆ, ಇಟ್ಸ್ ಓಕೆ. ಬರ್ಲಾ? ಆಲ್ ದಿ ಬೆಸ್ಟ್. ಓಕೆ ಓಕೆ. ಹೋಗಿ ಬಿಟ್ಬಿಡಿ ಅವನನ್ನ. ಏನಾದ್ರೂ ಮಾಡ್ಕೊ ಹೋಗು. ನೋಡ್ದಂಗೆ ಹೋಗ್ತಾಳಲ್ಲ. ಸೋನು ಸೋನು, ಒಂದ್ ನಿಮಿಷ. ನೋಡಿದ್ರು ನೋಡ್ದಿರಂಗ್ ಹೋಗ್ತಾ ಇದ್ದೀರಾ? ಛೇ ಹಾಗೇನಿಲ್ಲ, ನಿಮ್ಮ ನೋಡ್ಲಿಲ್ಲ ಅಷ್ಟೇ. ಯಾಕೆ ಕಾಲೇಜ್ಗೆ ಹೋಗ್ಲಿಲ್ವಾ? ಇವತ್ತು ಹೋಗ್ಲಿಲ್ಲ, ನಿಮ್ಗೆ ಕಾಯ್ತಾ ಇದ್ದೆ. ನನಗ? ಯಾಕೆ, ಏನ್ ವಿಷಯ? ಅದು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು. ಅದು ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡಿ, ಏನ್ ಹೇಳ್ಬೇಕು ಅಂತಿದ್ದೀರೋ ಬೇಗ ಹೇಳಿ, ನಾನು ಹೋಗ್ಬೇಕು. ಅಯ್ಯೋ ಸಿಡಿಕ್ಬೇಡ್ರಿ, ಬಿಲ್ಡಪ್ ಆಗಿರೋ ಧೈರ್ಯನೂ ಹೋಗ್ಬಿಡುತ್ತೆ. ಸರಿ ಹೇಳ್ತೀನಿ ಬಿಡಿ. ಅದು ಅದು ಅಯ್ಯೋ ಹಂಗ್ಯಾಕ್ರಿ ನೋಡ್ತಾ ಇದ್ದೀರಾ? ಅದು ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ಏನ್ ಹೇಳ್ತಾ ಇದ್ಯಾ? ಐ ಲವ್ ಯು. ಒಂದ್ ಹುಡುಗಿನ ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಈ ರೀತಿಯೆಲ್ಲ ಮಾತಾಡಕ್ಕೆ ನಾಚಿಕೆ ಆಗಲ್ವಾ? ಟೆನ್ಷನ್ ಆಗ್ಬೇಡ್ರಿ, ನಾನು ಹೇಳೋದೇನು ಅಂದ್ರೆ ನೀನ್ ಏನು ಹೇಳ್ಬೇಕಾಗಿಲ್ಲ. ಒಂದ್ ಐಡಿ ಕಾರ್ಡ್ ಹುಡ್ಕೊಟ್ಟಿದ ತಕ್ಷಣ ನನಗೆ ಇಷ್ಟ ಇರ್ಲಿ ಇಷ್ಟ ಇಲ್ಲದೆ ಇರ್ಲಿ ನನ್ನ ಲೈಫ್ ಅನ್ನ ನಿನಗೆ ಒಪ್ಪಿಸ್ಬಿಡ್ಬೇಕಾ? ಫಸ್ಟ್ ಆಫ್ ಆಲ್ ನನಗೂ ನಿನ್ಗೂ ಸರಿಯಾಗಿ ಪರಿಚಯನೇ ಇಲ್ಲ. ನಿನ್ಗಾಗ್ಲೇ ಲವ್ ಹುಟ್ಬಿಟ್ಟ? ಖಂಡಿತ ಹುಟ್ಟಿರಲ್ಲ. ನನ್ನನ್ನ ಬಯಸ್ತಾ ಇರೋದು ನಿನ್ ಮನ್ಸಲ್ಲ, ನಿನ್ ವಯಸ್ಸು. ಅಯ್ಯೋ, ನೀವು ನಾನು ತಪ್ಪು ತಿಳ್ಕೊಂಡಿದ್ದೀರಾ. ತಪ್ಪು ತಿಳ್ಕೊಂಡಿರೋದು ನಾನಲ್ಲ ಧರಣಿ. ನಿನ್ ಮನಸ್ಸಲ್ಲಿರೋ ಆಕರ್ಷಣೆನ ಪ್ರೀತಿ ಅಂತ ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಮಾಡಿರೋ ಚಿಕ್ಕ ಸಹಾಯನ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋ ನಿನ್ನಂಥವ್ರನ್ನ ಏನಂತಾರ ಗೊತ್ತಾ? ಲೋಫರ್ ಅಂತಾರೆ. ಹೌದಾ? ನನಗ್ ಗೊತ್ತೇ ಇರ್ಲಿಲ್ಲ. ಹೇಗ್ ಗೊತ್ತಾಗುತ್ತೆ? ಕಷ್ಟಪಟ್ಟು ಓದ್ಸೋ ಅಪ್ಪ ಅಮ್ಮನ ಕಷ್ಟ ನಿಮ್ಮಂತವ್ರಿಗೆ. ಆಮೇಲೆ ಇಷ್ಟೆಲ್ಲ ಬೈತಾ ಇದೀನಿ, ನಿನ್ಗೇನು ಅನ್ನಿಸ್ತಾ ಇಲ್ವಾ? ಅನ್ನಿಸ್ತಾ ಇದೆ. ನಿನ್ನೂ ಜಾಸ್ತಿ ಲವ್ ಮಾಡ್ಬೇಕು ಅನ್ನಿಸ್ತಾ ಇದೆ. ಏನ್ ಹೇಳಿದ್ರು ಕ್ರ್ಯಾಕ್ ತರ ಆಡ್ತೀಯಲ್ಲ. 100% ಕ್ರ್ಯಾಕ್ ನೀ, 100% ಕ್ರ್ಯಾಕ್ ನೀ, 100% ಕ್ರ್ಯಾಕ್ ನೀ. ಟೊಮೆಟೊ ಎಷ್ಟು ಕೆಜಿ? 20 ರೂಪಾಯಿಗೆ ಕೆಜಿ. 10 ರೂಪಾಯಿ ಮಾಡ್ಕೊಳ್ಳೋ. 10ಗೆ ಬರಲ್ಲ. ಬರುತ್ತೆ ಕಣ್ಕೊಡಯ್ಯ. 10 ರೂಪಾಯಿಗೆ ನಮಗೆ ಬರಲ್ಲ ಜಾಜಾ. ಅಣ್ಣ, ಹಾ ಅಣ್ಣ, ನೀವೇನ್ ಟೆನ್ಷನ್ ತಗೋಬೇಡಿ, ನಾನು ಮಾತಾಡಿದ್ದೀನಿ. ಕೊಟ್ಟಿದ್ದೀನಿ ಅಣ್ಣ, ಕೊಟ್ಟಿದ್ದೀನಿ. ನಾಳೆ ನಮ್ಮ ಹುಡುಗನ ರಿಲೀಸ್ ಮಾಡ್ಬಿಡ್ತಾರಂತಣ್ಣ. ಹಾ ಹೌದು. ಸಾರಿ ಸಾರಿ ಸಾರಿ. ಯು ಇಡಿಯಟ್. ಸಾರಿ. ಕಣ್ ಕಾಣಲ್ವಾ? ನಡಿಗೆ. ಒಂದೊಂದು ರೂಮ್ ಹುಡುಕ್ರು, ಅವ್ರು ಎಲ್ಲಿದ್ರು ಬಿಡ್ಬೇಡಿ. ಹುಡುಕ್ರಲ್ಲ, ಅಲ್ಲೋಡ, ಆರು ಮಲ್ಲೋಡ.
ಸೋನು ಸೋನು ಅವ್ರು ಹೋಗ್ಬಿಟ್ರು ಬಾಗಿಲು ತೆಗಿ ಸೋನು ಅವ್ರು ಯಾರು ಇಲ್ಲ ಹೋಗ್ಬಿಟ್ರು ಬಾಗಿಲು ತೆಗಿಯಮ್ಮ ಪ್ಲೀಸ್ ಸೋನು ಬಾಗಿಲು ತೆಗಿ ಅವ್ರು ನಿಜವಾಗ್ಲೂ ಹೊರಟೋದ್ರು ತೆಗಿ ಕಂದ ಅಯ್ಯೋ ಅಲ್ಬೇಡ ಕಂದ ಧೈರ್ಯವಾಗಿರಿ ಎದ್ರುಕೋಬೇಡ ಸದ್ಯ ಆಗ್ಬೇಕಾದ ಅನಾಹುತ ಇಷ್ಟಕ್ಕೆ ತಪ್ಪಲ್ಲ ಧೈರ್ಯವಾಗಿರಮ್ಮ ಎದ್ರುಕೋಬೇಡ ಪ್ಲೀಸ್ ಹೌದು ಸೋನು ಧರಣಿ ಬಂದಿದ್ದ ಅವನ್ ಕೊಟ್ಟೆಟ್ಗೆ ಅವ್ರ ಈ ಕಡೆ ತಿರುಗ್ ನೋಡೋಕ್ಕೂ ಸಾಧ್ಯ ಇಲ್ಲ ಸೋನು ಧರಣಿನಾ ಹೌದು ಸೋನು ನಾನೇ ಫೋನ್ ಮಾಡಿ ಕರೆಸ್ದೆ ಜಲ್ದಿ ಹಲೋ ಹಲೋ ಏಯ್ ಬಗಳಲೆ ನಾಯಿ ಕೇಳಕತ್ತದ ಲೇ ಯಾವನೋ ನಾಯಿ ಅಂತಾನೆ ಏಯ್ ಕಟ್ಟತ್ ನೋಡ ಸರಿಯಾಗಿ ಕೊಟ್ಟಿದ್ದೀರಾ ನಂಬರು ಸರಿಯಾಗಿದೆ ಅಣ್ಣ ಸಿಗ್ನಲ್ ಅಂತ ಯಾವನಮ್ಮ ಏಯ್ ಕೇಳ್ಸಾಕದ ಹೇಳಲೆ ಗೊತ್ತಾಗಲ್ಲ ಮಾತಾಡು ಅಣ್ಣ ಅಣ್ಣ ಇಲ್ಲಿ ಅಣ್ಣನ್ಗೆ ಚೆನ್ನಾಗಿ ಹೊಡೆದಾಕ್ಬಿಟ್ಟವ್ರಣ್ಣ ಅಕ್ಕನ್ ಕರ್ಕೊಂಡು ಬೇಗ ಬಾರಣ್ಣ ಬೆಂಗಳೂರಿಗೆ ಯಾವಾಗ ನಿನ್ನೆ ಆಸ್ಪತ್ರೆ ಸೇರಿಸಿದ್ವಿ ಬೇಗ ಬಾರಣ್ಣ ದವಾಖಾನೆ ಯಾವ್ದು ಅಣ್ಣ ಅದು ಜಯನಗರ ಅಡ್ರೆಸ್ ಹೇಳು ತಗೊಳ್ಳಲೇ ಅಡ್ರೆಸ್ ಹೇಳ ಅದು ಜಯನಗರ ಸಂಜಯ್ ಗಾಂಧಿ ಹಾಸ್ಪಿಟಲ್ ಆಯ್ತಾಯ್ತು ಒಂದು 10 ನಿಮಿಷಕ್ಕೆ ಬಂದ್ವಿ ಯಪ್ಪ ಹೊಡೆದು ಬಿಟ್ಟಾರಲ್ಲೋ ಸರಿಯೋ ಎಣ್ಣ ಏ ಸರಿಯೋ ಎಣ್ಣ ಏನು ಗತಿ ಆಗಿದೋ ಎಣ್ಣ ಕೈ ಕಾಲು ಜ್ವಾಳದ ದಂಟು ಮುರಿದು ಬಿಟ್ಟಾರಲ್ಲೋ ಲೇ ಹೊಡಿಬೇಕಾದ್ರೆ ನೀವೆಲ್ಲ ಸೆಗಣಿ ತಿರಾಕತ್ತಿದ್ರಲ್ಲ ಎಣ್ಣ ಲೇ ಕಡ್ಪಾಪ ಯಾರ್ಲೇ ಅವ ಅಣ್ಣ ಮಕ್ಕ ಬುತ್ತಿ ನೋಡ್ದಂಗ್ ಹೊಡೆದಾಕ್ಬಿಟ್ಟವ್ರಣ್ಣ ನಾನು ಊಟ ಬಿಟ್ಟು 3 ದಿವಸ ಆಯ್ತಣ್ಣ ಲೇ ನಿಂದ ಕೇಳಕತ್ತಾರ ಅಣ್ಣಂದು ಕೇಳಕತ್ತೀನಿ ಲೇದಿನಿ ಯಾರೇ ಹೊಡೆದವ ಅಣ್ಣ ಆ ಇನ್ಸ್ಪೆಕ್ಟರ್ ಮಗನ ಹೊಡೆದಿದ್ದು ಇನ್ಸ್ಪೆಕ್ಟರ್ ಮಗನಾರ ಆಗ್ಲಿ ಕಮಿಷನರ್ ಮಗನಾರ ಆಗ್ಲಿ ಅವ್ನ್ ಬಿಡೋದ್ ಬೇಡ್ಲೆ ಲೇ ನಿಂಗೆ ಗೊತ್ತದ ನಾವ್ ಎಲ್ಲಿರ್ತಾನಂತ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಲ್ಲ ಹ್ಞೂ ಅಣ್ಣ ಸಿಗದಾಕೊಂಡು ಏಯ್ ಬರಲ್ಲ ಏಯ್ ಅವ್ನು ಹೆಣ ಹಚ್ಬಿಡೋನ್ ಬರೆಯೋತ ಬರೆಯೋ ಏಯ್ ಎಲ್ಲಾರು ಬರೆಯೋ ತೋರಿಸ್ತೀನಿ ಬರಲ್ಲ ಬರೆಯೋ ಅಣ್ಣ ಅವ್ನು ಬೇಜಾರು ಹೊಡಿತಾನ ಸಂಘಟನೆಲ್ಲ ಬರೆಯೋ ತಲವಾಡರ್ ಮೈ ಮುಟ್ಟ ಧೈರ್ಯ ಬಂದ್ಬಿಟ್ಟ ಅವನಿಗೆ ನೀನಿದ್ಮೇಲೆ ನಮಗೆ ಧೈರ್ಯ ನಡೆಯೋಣ ಅವ್ನು ಮುಗಿತೀವತ್ತು ಇವತ್ತಿಗೆ ಅವ್ನ ಕದಿನ ಮುಗಿತು ನೀವೆಲ್ಲ ಹಿಂದಿನ ಬರ್ರೋ ಇವತ್ತೇನ್ ಪ್ರಚಾರ ಕಾದಾಯ್ತು ಏಯ್ ಹತ್ರ ಗಾಡಿನ ಏಯ್ ಅವ್ರಿಗೂ ತಗೊಂಡು ಹೋಗಂತೇಳು ಗಾಡಿ ಹಿಂದೆ ಬರೋಣ ನೋಡಲ್ಲಿ ಯಾವನು ಹಾಕೊಂಡ್ಬಿಟ್ಟ ಅಲ್ಲಿ
ಅಲ್ವಣ ಅವನೇ ಅವನೇ ಗುರು ಮಾವ ಲೇ ಹಳ್ಳಿಯವನಲ್ವಾ ಇವನು ಮಾವ ಅವನೇ ಹೊಡೆದಿದ್ದು ಮಾವ ಅಲ್ಲೇ ಮಾವ ಏನ್ ಹೇಳ್ತಾವನೆ ಹಳ್ಳ್ಯಾಗ ಕೂಸಿನ ಚೂಟಿದ್ದು ನೀನ ಇಲ್ಲೇ ತೊಟ್ಲ ತೂಗಿದ್ದು ನೀನ ಲೇ ಮಾವ ನಿನಗ ಶಾಲ್ ಹೊಚ್ಚ ಸನ್ಮಾನ ಮಾಡಬೇಕಲ್ಲೇ ಲೇ ಹೋಗ್ರಪ್ಪ ಹೇ ತಮ್ಮ ಹೋಗ್ರು ಮಾವಾಗ ಶಾಲ್ ಹೊಚ್ಚ ಸನ್ಮಾನ ಮಾಡ್ಬೇಕು ಹೋಗ್ರು ಶಾಲ್ ಹೊಚ್ಚ ಸನ್ಮಾನ ನನ್ನ ಹೋಗ್ರು ಮಕ್ಳಿಗೈತೆ ಏಯ್ ಥು ಚಪ್ತಿರಲೇ ಬರೋಡಿ ನನ್ನ ಮಕ್ಳನ್ನ ಕರ್ಕೊಂಬಂದ್ ಪೊಗುರ್ ತೋರ್ಸಿದ್ರೆ ಪೋಸ್ಟ್ ಮಾರ್ಟಮ್ ಮಾಡಿ ಒಬ್ಬೊಬ್ಬನ್ ಬುದಿನೋ ಶ್ರೀರಂಗಪಟ್ಟಣದಲ್ಲಿ ಕದರ್ ಬಿಡ್ತೀನಿ. ಏ ಮಾವ ನಮ್ಮೂರಾಗ ತಲವಾಡೆ ವಂಶದವ್ರ ಮೈ ಮುಟ್ಟಿದವ್ರನ್ನ ಕೊಡಲ್ಲ ತಲೆನ ತೆಗಿಬೇಕಂತ ಶಾಸನ ಮಾಡಿಟ್ಟಿವಿ ಅಂತ ಅದ್ರಾಗ ಅಲ್ಲಿ ಅಕ್ಕನ ಮುಟ್ಟಿಬಿಟ್ಟಿದೆ ಇಲ್ಲಿ ಅಣ್ಣನ ಮನೆಗೆ ಬಿಟ್ಟಿದೆ ಲೇ ಹುತ್ತ ಕೈ ಇಟ್ಟು ಹುಡುಗಾಟ ಆಡೋರ್ನ ಹುಬ್ಬ ಅನ್ನಂಗಿಲ್ಲೋ ಹುಚ್ಚ ಹುಚ್ಚ ಅಂತಾರ. ಆ ಹುಚ್ಚತನದಿಂದ ಹುತ್ತದಲ್ಲಿ ಕೈ ಹಾಕಿ ಕೆಣಕಿದ ತಕ್ಷಣ ಎಡೆ ಬಿಚ್ಚಿ ರಪ್ ಅಂತ ಹೊಡಿಯಕ್ಕೆ ನೀನೇನ್ ನಾಗರಾವಲ್ಲ. ಲೇ ಇವ ಮಾತಿಗೆ ಬಗ್ಗೆ ಆಸೆ ಮಾಡಲೇ ಹೊತ್ತು ನೋಡಿ ಹೊತ್ತ ಹಾಕ್ಬಿಟ್ಟು ಇವಾಗ ಲೇ ನಮ್ಮನ್ನ ಕರ್ಕೊಂಡ್ ಬರ್ತೀರ ಲೇ ನಮ್ಮನ್ನ ಕರ್ಕೊಂಡ್ ಬರ್ತೀರ ಅವಾಗ ಮಾತಾಡಲ್ಲ ನೀನು ಬರ್ರೋ ಹೋಗಲ್ಲೇ ಅದ್ಯಾವನ್ ಕರ್ಕೊಂಡ್ ಬರ್ತ್ಯಾ ಕರ್ಕೊಂಡ್ ಬಾ. ಸ್ನೇಹ ಬಯಸ್ ಬಂದ್ರೆ ಬೆಣ್ಣೆ ಗುಲ್ಕನ್ನು ನಿಗರಾಡಿದ್ರೆ ನಿಂತ ಜಾಗದಲ್ಲೇ ಉರುಡೆ ಓಪನ್. ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ಸಲಾ ಮುಡ್ದು ಸಾವಿಗೆ ಸೆಡ್ಡೊಡ್ಡ ಸಲ್ಗ ಕಾಣೋ ಇದು. ಕೆಟ್ಟಲ್ ಬೀಳಲ್ಲ ಕೆಣಕೌನ್ ಬಿಡೋಲ್ಲ ಬಿಡೋಲ್ಲ ಬಿಡೋಲ್ಲ. ಜಗು ಯಾರಲೇ ನನ್ನ ತಮ್ಮನ್ ಕೊಡ್ತೋ ಯಾರಲ್ಲೇ ನನ್ನ ತಮ್ಮನ್ ಕೊಡ್ತೋ ಅಣ್ಣ ಅಣ್ಣ ಅದರ್ಲೇ ನಾಯಿ ಅಣ್ಣ ಅದು ದಿನೇಶ್ ಕುಮಾರ್ ಮಗ ಅಣ್ಣ. ಆ ಇನ್ಸ್ಪೆಕ್ಟರ್ ಮಗನ ಅವ್ನ ನಾನು ಟ್ರಾನ್ಸ್ಫರ್ ಮಾಡಕ್ ಹೇಳಿದ್ನಲ್ಲ ಗೊತ್ತಿಲ್ಲಣ್ಣ. ಆ ಮಗ ವರ್ಗ ಆಗಿಲ್ಲೇನೋ ನನ್ ತಮ್ಮನ್ ಕುಡಿಯೋ ಧೈರ್ಯ ಬಂತ ಅವನಪ್ಪನ ಅಷ್ಟೇ ಅಲ್ಲಣ್ಣ ನಮ್ಮೂರಾಗ ಏನ್ ನಮ್ಮೂರಾಗ ಏನಾತ್ ನಮ್ಮೂರಾಗ ನಮ್ಮೂರಾಗ ಕಾಳಕ್ಕ ಸಣ್ಕಲ್ ನಾಣ್ಯನ ಕಂಬಕ್ ಕಟ್ಟಿ ಹಾಕಿದ್ರು ಊರ್ ಮಂದಿನ ನಿಂತು ನೋಡಾಕತ್ತಿದ್ರು. ಏನೋ ಇಲ್ಲಿ ಇಷ್ಟೊಂದ್ ಜನ ಏನಾದ್ರು ದೊಂಬರಾಟ ನಡೀತಾ ಇದೆಯಾ? ಅದೇ ಗೊತ್ತಿಲ್ಲ. ಅಲ್ಲಿ ನೋಡ್ರು ಯಾರನ್ನ ಕಟ್ಟಾಕ್ ಬಿಟ್ಟವ್ರ. ಹೌದಲ್ಲೇನೋ ವಿಚಾರಿಸೋಣ ಏನು ಅಂತ. ಬಿಡ ಬಿಡ ದಣಿ ಸುಮ್ನೆ ಏನಾಗಲ್ಲ. ಯಾಕಮ್ಮ ಯಾರು ಕಟ್ಟಾಕಿದ್ದು? ಕಾಳವಪ್ಪ. ಕಾಳವ್ವನ ಯಾರೋ ಅದು? ಏನಾಗಲ್ಲ ಸುಮ್ಮನೆ. ಏನಂದ ಏನು ಅಂದೆ ಬಾಜು ಅಂತ್ಯ ನನ್ನ ಮಗನ ಬಾಜು ನಿನ್ನೆ ಬಾಜು ನೋಡ್ರ ಇವತ್ತು ನಾವ್ ಯಾರನ್ನು ತೋರ್ಸಬೇಡ ಇವ್ರಿಗೆ. ಇವನ್ ಅಪ್ಪನ ಯಾರು ಬಿಚ್ಚಿದ್ದಂತ ಹೇಳ್ತೀರಾ ಇಲ್ಲ? ಯಾವಲ್ಲ ಅವ ಬಿಚ್ಚಿದ್ದು? ನಾನೇ ಬಿಚ್ಚಿದ್ದು. ನೀನೆನ್ಲೆ ಬಿಚ್ಚಿದಾವ? ಏನಿವಾಗ ಯಾವ ಊರ್ ದಾಸ ಇಲ್ಲೇ ನೀನು ಮಗನ? ತಗಣಿ ಹೊರದಂಗ್ ಹೊರದ್ ಬಿಡ್ತೀವಿ. ಲೇ ಇವಾಗ ಕಬ್ಬಣ ಕಾಶಿ ಬರಿ ಕೊಟ್ರೆ ಬರಬರಿ ಆಕತ್ಲೆ. ನಮ್ಮನ್ ಮುಟ್ಟ ಧೈರ್ಯ ಬಂತನ್ಲೇ ನಿನಗ? ಏನ ಮಾಡ್ತ್ಯಾ ಮಗ ನಿನ್ನ?
ತಡೀರೋ ಹೊಡೆದ್ಬಿಟ್ಟ್ಯಾ ನನಗ ಹೊಡೆದ್ಬಿಟ್ಟ್ಯಾ ಲೇ ಇವ್ ಕಾಳವನ ಬರಬರ್ಲಿ ಇವಾಗ ಲೇ ಕಾಳವನ್ ಕರ್ಕೊಂಡ್ ಬರ್ತೀನಿ ಅವಾಗ ಮಾತಾಡಕಂತಲೇ ನೀನು ಏಯ್ ಬರ್ರೋ ಕಾಳವ್ ಯಾರೋ ಯಾರು ಆ ಕಾಳವ ಆ ಗುಡಿಯಾಗಿನ ಕಾಳವನ ದೇವ್ರ ಯಾಕೋ ಇಂಥ ಕೆಲಸ ಮಾಡ್ತಾರೆ ಬನ್ರ ಹೋಗೋಣ ಏಯ್ ಹೋಗಲ್ಲ ನಿನ್ನಂತ ನರ್ಸತ್ತವ್ರು ಇರೋದ್ರಿಂದಾನೆ ಇಂಥವ್ರು ಮೆರಿತಾ ಇರೋದು ಕಳ್ಸ್ಕೊಳ ನೀವಲ್ಲೋಗಿ ಬರ್ತೀನಿ ಡಾಕ್ಟ್ರ ನೀ ಕಣ್ ತೋರಿಸಿ ಹೊಡೀರೋ ಅದನ್ನ ಕಿತ್ತು ಅಲ್ಲೇ ದೂರ ಅದನ್ನ ಕಿತ್ತು ಇದನ್ನ ಕಿತ್ತೋಗಿರೋ ಹೊಡಿಯೋ ಅವ್ರಿಗೆ ಕೆಟ್ಟ ಕಿತ್ತ ದೂರ ಹೋಗಿರೋ ಸೀಮ್ಯಾಗ ಈ ಕಾಳಿ ಹೆಸರು ಕೇಳಿದ್ರ ಗಡ 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 ನಡುತ್ತಾರ. ರಾತ್ರಿ ಬಾರಕ ಕೂಸತ್ರ ನನ್ನ ಹೆಸರು ಹೇಳಿ ಅಂಜಿಸಿ ಮಲಗ್ತಾರ. ಈ ಕಾಳಿ ಅಪ್ನಿಲ್ದ ಒಂದ್ ಹುಲ್ಕಟ್ಟಿನ ಅಲ್ಲಾಡಂಗಿಲ್ಲೋ. ಆ ಸೂರ್ಯನು ಸರಿಯಂಗಿಲ್ಲ, ಚಂದ್ರ ಚದ್ರಂಗಿಲ್ಲ, ಅಂದ್ರ ಹಾಕಂಗಿಲ್ಲ. ತಲೆ ಎತ್ತಿ ನಡೆದವ್ರ ಎದೆ ಸೀಳಿ ರಕ್ತ ಕುಡ್ದಿರೋ ವಂಶ ನಮ್ದು. ತಲವಾಡೆ ವಂಶ ನಮ್ದು. ನಮ್ ಕೇರಿಗೆ ಬಂದು ನಾನ್ ಕಟ್ಟಂತ ನಾಯಿ ಬಿಚ್ಚವನಂದ್ರ ನೆತ್ತಿ ಮೇಗ್ ಮಾಸಾಡ್ದವ ಯಾವನ್ಲೇವ ಗಂಡ್ಸಾಗಿದ್ರ ನನ್ ಮುಂದೆ ನಿಂತು ಮಾತಾಡಲ್ಲೇ. ಅಲ್ಲಿ ನೋಡು, ಅಲ್ಲಿ ಬರಕತ್ತ ನೋಡು, ಅವನ ಓಹೋ ಇವನಾ? ಯಾವನ್ಲ ನೀನು? ಇನ್ನೂ ಹಾಲ್ ಕುಡ್ದಿರೋ ತುಟಿನೇ ಒಣಗಿಲ್ಲ. ಅಂತದ್ರಾಗ ಈ ಕಾಳಿ ಹಾಕೋ ವಿಷ ಕುಡಿಯಕ್ ಬಂದಿ ಅಂದ್ರ ಬಾರಿ ಗಟ್ವಾಣಿ ಗಂಡ್ಸೆ ಆದಿ. ತುಂಬಿ ಬಂದಲ್ಲೇ ಲೇ ಜೋಡ್ಕಪ್ಪಿ, ಏನ್ಲ ಮುಖ ನೋಡಕತ್ತಿ? ಇರಲ್ಲೇ ಚೆಚ್ರ ಅಣ್ಣ ಧರಣಿ.
ಹಂಗ್ ನೋಡಕತ್ತಿ? ಮನುಷ್ಯತ್ವನ ಮರ್ತು ಮೆರ್ದು ಮೆಟ್ಟಿಂಗಲ್ಲಿ ಇಡ್ತಿರೋ ನಿನ್ನ ಬಡ್ದು ಬೆಂಡೆತ್ ಬಿಡೋಣ ಅಂದ್ರೆ ನೀನ್ ಗಂಡ್ಸಲ್ಲ. ಕರುಣೆ ಕಕ್ಲಾತಿನ ಕಾಲ್ ಕಸ ಮಾಡ್ಕೊಂಡು ಕ್ಷಣಕ್ಕೂ ವಿಷ ಕಾಕ್ತಾ ಇರೋ ನೀನು ಹೆಣ್ಣು ಅಲ್ಲ. ಗಂಡು ಹೆಣ್ಣು ಎರಡು ಅಲ್ದಿರೋ ಗುಂಪಿಗೆ ಸೇರ್ಸೋಣ ಅಂದ್ರೆ ಪಾಪ ಅವ್ರು ಇಂಥ ಕೆಲ್ಸಕ್ಕೆ ಕೈ ಹಾಕಲ್ಲ. ಲೇ ಕೇಳೋಲೆ, ನಮ್ಮೂರ್ನಾಗ ಗಂಡ್ ಮಕ್ಳು 2 ಸಂತಿಗ್ ನಿದ್ದೆ ಮಾಡಂಗಿಲ್ಲ. ಒಂದು ಈ ತುಂಬಿ ತುಳ್ಕೊ ನನ್ ಚಂದ ನೋಡಿ, ನೋಡು. ಎರಡನೇದು ನಾನ್ ಹಾಕೋ ಆವಾಜ್ ಕೇಳಿ. ಕಣ್ಣಂಚನಾಗ ಕತ್ತಿ ಬೀಸೋ ಈ ಚಂದುಳ್ಳಿ ಚೆಲುವಿ ನಿನಗ್ ಹೆಣ್ಣಂಗ್ ಕಾಣಂಗಿಲ್ಲೇನೋ? ಹೆಣ್ಣ ನೀನು ಆ ಪವಿತ್ರವಾದ ಪದಕ್ಕೆ ಯಾಕೆ ಅವಮಾನ ಮಾಡ್ತ್ಯಾ? ಹೆಣ್ಣು ಯಾರು ಗೊತ್ತಾ? ನಮಗ್ ಜನ್ಮ ಕೊಟ್ಟಿರೋ ಅಮ್ಮ ಅನ್ನೋ ದೇವತೆ ಹೆಣ್ಣು ಅಂತಾರೆ. ಗಂಡ ಎಂತ ತಲೆಮಾಸ್ತವನೇ ಆಗಿದ್ರು ಧೈರ್ಯವಾಗಿ ನಿಂತು ಸಂಸಾರ ನಡೆಸೋ ಗೃಹಿಣಿ ಹೆಣ್ಣು ಅಂತಾರೆ. ಹೆಣ್ಣು ಮೃದುವಾಗಿದ್ರೆ ಮಲ್ಲಿಗೆ ಹೂವು, ನಿಂತರ ಲಂಗು ಲಗಾಮಿಲ್ದೆ ಆಡಿದ್ರೆ ಕೊಳ್ಳಿ ದೆವ್ವ ಅಂತಾರೆ. ಹೌದು, ತಲಿ ಕೆಟ್ರ ನನ್ ಕೊಳ್ಳಿ ದೆವ್ವನ. ಸುತ್ತ ಹತ್ತಳ್ಳಿ ಸಾಕು ವಂಶ ನಮ್ದು. ನಮ್ಗ್ ಹೆಂಗ್ ತಿಳಿತದ ಹಂಗ ಮಾಡ್ತೀವಿ. ನೀನ್ ಯಾವಳೆ ಊರನ್ ಸಾಕಕ್ಕೆ? ನಮ್ಮನ್ ಸಾಕ್ತಾ ಇರೋದು ನಾವು ಸುರ್ಸೋ ಬೆವ್ರು ಮೇಲಿರೋ ದೇವ್ರು. ಹೂವಿನ ಸುಪ್ಪತ್ಕೆ ಮೇಲೆ ಹುಟ್ಟಿದ್ಯಾ ಅಂತ ಹೂತಾಕದ್ಮೇಲೆ ನಿನ್ ಬಾಡಿನ ಹುಳ ತಿಂದೆ ಇರುತ್ತಾ? ಕೋಟ್ಯಾಧೀಶ್ವರನ್ ಬಾಡಿನೂ ಕೊಳಿಲೇಬೇಕು. ಒಂದ್ ವಿಷಯ ನೆನ್ಪಿಟ್ಕೋ, ಬೀದಿಗ್ ಬಿದ್ದಿರೋ ಮನುಷ್ಯನು ಉರ್ಜಿತ ಆಗ್ಬೋದು, ಆದ್ರೆ ದುರಾಂಕಾರ ಬೀಳೋ ಮನುಷ್ಯ ಯಾವತ್ತೂ ಉದ್ಧಾರ ಆಗಲ್ಲ. ಜ್ಞಾಪಕ ಇರ್ಲಿ. ಲೇ ಜೋಡ್ಗಪ್ಪಿ, ನರಿ ಇಲಿ ಬೆಕ್ಕು ತಿರ್ಗಾಡೋಂತ ಜಾಗದಾಗ ಗುಟೂರ್ ಹಾಕೊಂತ ಬಂದ ಈ ಗಂಡುಲಿ ಯಾವ್ದು? ಹಗ್ಲ 12 ತಾಸು ಬೆಂಕಿ ಬಿರುಗಾಳಿ ಹೊತ್ಕೊಂಡ್ ತಿರ್ಗಾಡೋ ಈ ಭದ್ರಕಾಳಿ ದೇಹದಾಗ ಬರ್ರಂತ ತಣ್ಣೀರ್ ಸುರಿದು ಅವನ್ ಎದಿಯಿಂದ ನನ್ ಎದಿಗೆ ಸೇತುವೆನಾ ಕಟ್ಬಿಟ್ನಲ್ಲೋ. ನೋಡ್ತಾ ಇದ್ರಾ? ಲೈಫ್ ಟೈಮ್ನಾಗ ಫಸ್ಟ್ ಟೈಮ್ ಕರೆಂಟ್ ಓಡಿಸ್ಕೊಂಡಂಗ ಆಗಕತ್ತೈತಲ್ಲಿ. ಯಾಕ ನೀನು ಹುಲಿ ಅಂತಕಿ? ಹುಲಿನ ಇರಬಹುದು, ಆದ್ರ ಹುಲ್ ತಿನ್ನಂಗಿಲ್ಲ. ಉಪ್ಪು ಹುಳಿ ಖಾರ ತಿಂತದ. ಗಂಡು ಹುಲಿ ಸಿಗದ ವಿಲ ಅಂತ ಒದ್ದಾಡ್ತಿದ್ದ ಈ ಹೆಣ್ಣುಲಿಗೆ ತಕ್ಕ ವೇಳೆಯಾಗ ತಕ್ಕ ಜಾಗದಾಗ ಸಿಕ್ಬಿಟ್ನಲ್ಲೋ ನನ್ ಸರ್ದಾರ. ಒಳ್ಳೆ ಸೊಕ್ಕಿದಾನೆ ನುಗ್ದಂಗ್ ನುಗ್ಗಕತ್ತಾನಲ್ಲಿ. ಲೇ ಜೋಡ್ಗಪ್ಪಿ, ನಿಮ್ಮ ಅಕ್ಕಗ ಸರಿಯಾಗಿ ಮ್ಯಾಚಿಂಗ್ ಆಗ್ತಾನ. ಫಿಕ್ಸಿಂಗ್ ಮಾಡ್ಬಿಡಲಿ. ಆಯ್ತಕ್ಕ. ರೇ ಬಸ್ಸ ಹತ್ತೋ ರಮಣ, ಓಡ್ತಾರ ಗಾಡಿನ. ಬಂದ್ರ ಕುತ್ಕೊಳ್ರ. ಬರ್ರಿ. ಏನ್ ಯಜಮಾನ್ರೆ ಒಬ್ರು ಆಚೆ ಇದ್ದೀರಾ? ನಮ್ಮೂರ್ ಹೊರಗಡೆ ಬಂದು ಟೇರೆ ಹೊಡೆದ್ರಂತಲ್ಲ, ಬಾಳ ಚಲೋ ಆತ್ರಿ. ಹೇಳಿ ಯಜಮಾನ್ರೆ, ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ? ಕುದುರಿದ್ದಂಗಿದ್ದೀನಿ. ಈ ಸುಡುಗಾಡ್ ನಾಯಿ ಕೆಮ್ಮು ಬಂದು ಹೈರಾಣ ಮಾಡಕತ್ತೈತೆ ಆಟ. ತೊಡೆ ದಿನ ಮೊಳಕಾಲ್ ಹಿಡ್ಕೊಂಡ ಆಟ. ಮೊನ್ನೆ ತುರನೂರು ಜಾತ್ರೆ ಹೋಗಿದ್ನ, ಅಲ್ಲಿ ಯಾಕೆ ಹಂಗ ನಗ್ತೀಯ? ಅವ್ನ ಹಂಗೆ ಬಿಡಿತೈತ, ನಿಮ್ ಮುಂದೆ ಕೇಳಿ. ಆಮೇಲೆ ಏನಾಯ್ತು? ಅವಾಗ ಒಂದಷ್ಟು ಬೆನ್ನು ಬರ್ತದ. ವರ್ತೂರು ಜಾತ್ರೆಗೆ ಹೋಗಿದ್ನ, ಅಲ್ಲಿ ಡಂಬ್ರಾಟನ ನಾನು ಹಂಗ ನೋಡ್ತಾ ನಿಂತಿದ್ದೆ. ಯಾರೋ ಕಲ್ಲು ಹೊಡೆದ. ಅವಾಗಿಂದ ಎಡಗಣ್ಣು ಸ್ವಲ್ಪ ಮೊಬ್ಬಾಗೈತ. ನಮ್ ಜೋಡಿಯವರೆಲ್ಲ ಎಲ್ಲಿ ನಿಂಗ ಇಷ್ಟು ಗಟ್ಟಿ ಮುಟ್ಟಿದಿ, ನಮ್ಮನ್ನೆಲ್ಲ ಸಾಯಿಸಿದ ಮೇಲೆ ನೀನ್ ಸಾಯ್ತೀವಿ ಅಂತಾರ. ಯಜಮಾನ್ರೆ, ಹೇಳ್ರಿ ಸರ್. ಸ್ವಲ್ಪ ನೀರ್ ಬೇಕಾಯ್ತು. ಮಕ್ಳು ಮರಿ ಯಾರಿಲ್ವಾ? ಕರೀರಿ, ಒಂದ್ ಸ್ವಲ್ಪ ಚೆಕ್ ಮಾಡೋಣ. ಎಲ್ಲಿ ಬರ್ಬೇಕ್ರಿ ಮಕ್ಳು? ಈಗ ಮದುವೆಗೆ 5 ತಿಂಗಳಾಗ್ಯದ. ನನ್ನ ಹೆಂಡತಿ ಅದೊಳಗೆ 5 ದಿನ ತಡ್ರಿ. ಪಾರೋ, ಒಂದ್ ಚಮ್ ನೀರ್ ತಗೊಂಬರ ಸಾಹೇಬ್ರಗ. ಕೊಡಲೆ ಚಮ್ನ.
ಹಾ ಯಜಮಾನ್ರೆ ಮಾತ್ರೆನ ಸರಿಯಾಗಿ ಟೈಮ್ ತಗೊಳ್ಳಿ. ಮಧ್ಯದಲ್ಲಿ ನಿಲ್ಸಿದ್ರೆ ನಿಮ್ಗೆ ತೊಂದರೆ ಆಗುತ್ತೆ. ಸರಿನಾ? ನಾವಿನ್ ಬರ್ತೀವಿ. ನೀವು ಪರವಾಗಿಲ್ಲ, ಕುತ್ಕೊಳ್ಳಿ. ಕೆಲಸ ದಡಿಯಾ ಸಾಕು ಬರೋ ಡವರ್ದಿದ್ದು. ಇನ್ಸಲ್ಟ್ ಇದು ನನಗೆ ಗ್ರೇಟ್ ಇನ್ಸಲ್ಟ್. ನಾನು ವಾಪಸ್ ಕ್ಯಾಂಪ್ ಹೋಗ್ತೀನಿ. ಯಾಕೋ ಏನಾಯ್ತು? ಮತ್ತಿನ್ನೇನು, ಎಲ್ಲೋದ್ರು ನೀವೇ ಚೆಕಪ್ ಮಾಡ್ತೀರಾ? ನಮ್ಗೇನ್ ಬರಲ್ವಾ? ನಾವೇನ್ ಓದಿಲ್ವಾ? ನಾವು MBBS ಅಮ್ಮ, ನಾವು ರ್ಯಾಂಕ್ ಸ್ಟೂಡೆಂಟು. ಏನು ರ್ಯಾಂಕ್ ಸ್ಟೂಡೆಂಟಾ? ಏನ್ ತಿನ್ನೋದ್ರಲ್ಲ? ನೋಡು ಅದಕ್ಕೆ ಹೇಳೋದು, ನಾನು ಹೋಗ್ತೀನಿ. ಇರೋ ಯಾಕೋ ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಳ್ಚಾ? ಅವ್ರೇನೋ ತಮಾಷೆಗೆ ಹೇಳಿದ್ರು. ಇವಾಗೇನಪ್ಪ, ನೆಕ್ಸ್ಟ್ ನೀನ್ ಚೆಕಪ್ ಮಾಡ್ಬೇಕಷ್ಟೇ ತಾನೆ? ಆ ಮನೆಗ್ ನೀನೇ ಹೋಗಿ ಚೆಕಪ್ ಮಾಡು, ಸರಿನಾ? ಥ್ಯಾಂಕ್ ಯು ರಾಜಾ. ಲವ್ ದಡಿಯಾ, ಸ್ಟೆಥೋಸ್ಕೋಪ್ ತಗೊಂಡೋಗೋ. ಥ್ಯಾಂಕ್ ಯು. ಒಬ್ಬ ಡಾಕ್ಟರ್. Follow me. ನೋಡ್ರ ಅವ್ನ್ ಸ್ಟೈಲ್. Follow me. ದೊಡಿಯು ನೋಡ, ರಾಜ್ ನಡೆ ನಡೀತಾವನೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ಎಕ್ಸ್ಕ್ಯೂಸ್ ಮೀ. ಒಳಗ್ ಬರ್ರಿ ಡಾಕ್ಟ್ರ. ಬರ್ರಿ ಅಪ್ಪ, ಕುಂಡ್ರಿ. ನಾನು ಯಾರು ಅಂದ್ರೆ ಗೊತ್ತಾಯ್ತು ಬಿಡ್ರಿ ನಂಗ. ನಮ್ಮೂರಾಗ ರೋಗ ತಪಾಸಣೆ ಮಾಡಕ ಬಂದಿದೀರಿ ಹೌದಲ್ಲ? ಇಷ್ಟ ದಿನ ಗೊತ್ತಾತ ನಮ್ಮನೆ ಹಾದಿ. ಈ ಮನೇಲಿ ಅಂತದೇನಿದೆ ಗುರು? ಯಾಕ ಏನ್ ಯೋಚನೆ ಮಾಡ್ತಿದ್ಯೋ ಮಾಮ? ಏನಿಲ್ಲ, ನಿಮ್ ವಾಯ್ಸ್ ಯಾಕೋ ಮಿಸ್ ಹೊಡಿತಾ ಇದೆಯಲ್ಲ? ನಾನು ಹುಟ್ಟಾಗಿಂದ ನನ್ನ ವಾಯ್ಸು ಹಿಂಗ ಇರೋದು. ನನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡ ನನ್ ರಾಜ. ರಾಜನ? ನೀನ್ ನನ್ಗ ರಾಜನ್ ತರನ ಕಾಣಕತ್ತಿ. ಎಸ್ ಯು ಆರ್ 100% ಕರೆಕ್ಟ್. ಅಂಡರ್ವೇರ್ ಕರೆಕ್ಟಾ? ಹೇ ಹಂಗಲೆ ಪಿಂಜಿ, ಅಂಡರ್ವೇರ್ ಅಂದ್ರೆ 100ಕ್ಕೆ 100 ಭಾಗ ಖರೆ ಅಂತ. ರೈಟ್ ಅನ್ನ ತಗೋ, ಲೆಫ್ಟ್ ಅನ್ನ ತಗೋ, ಹೆಂಗೆ ಏನ್ ಬೇಕಾದ್ರೂ ಚೆಕ್ ಮಾಡು ನನ್ ರಾಜ. ಚೆಕ್ಕಪ್ಪ. ಏಯ್ ಕೊಡ್ಗ, ಚೆಕ್ ಮಾಡಂಗಿಲ್ಲ ನಮ್ಮನ್ನ. ಸುಮ್ಕೆರೆ ನೀನು, ನಾವೇ ಚೆಕ್ ಮಾಡೋಣ ಇವನ್ನ. ಏ ಜೋಡ್ಗಪ್ಪಿ, ಅಲ್ಲಿ ನೋಡ. ಕರೆಂಟ್ ಕರೆಂಟ್ ಬಂತು, ಕರೆಂಟ್. ಯಕ್ಕ ಮಾವ ಬರಾಕತ್ತಾನ, ಏನ್ ಮಾಡಕತ್ತಿ? ಏ ಮಾವ, ಏನ್ ನೋಡಕತ್ತಿ ನಾನು? ಕರೆನಾ ಸುಳ್ಳ? ಏನಾದಡಿಯಾ, ಮತ್ತೆ ಕಾಳಿ ಮನೆಗೆ ಬಂದಂಗಿದೀವಿ. ಹೇ ಮಾವ, ಹೆಂಗದಿಯೋ? ತೆಗಿ ಕೈನ. ಮಾವ ಅಂತ ಕರಿಬೇಡ ನನ್ನ. ಮಾವ ಅಂತ ಕರಿಬಾರ್ದ? ಮಾವ ನಿನ್ನ ಮಾವ ಅನ್ಲಾರ್ದ ಬ್ಲೇಡ್ ಬಾವ ಅನ್ಬೇಕಾ? ಬರೋಬ್ಬರ್ ಅಂದೆ ಜೋಡ್ಗಪ್ಪಿ. ಈ ಬಿಳಿ ಬಣ್ಣ, ಬಟ್ಲು ಗಣ್ಣು, ಚಿಗುರು ಮೀಸಿ ನೋಡ್ತಿದ್ರ ಮೈಯೆಲ್ಲ ಜುಮ್ ಅನ್ನಕತ್ತಾಯ್ತು ಮಾವ. ಯಾಕೆ ಹಿಂಗ ಆಡ್ತಾ ಇದ್ಯಾ? ನಿನ್ಗೆ ತಲೆಗಿರ ಕೆಟ್ಟಿದ್ಯಾ? ಹೌದು, ನನ್ ತಲಿ ಕೆಟ್ಟದ. ನಿನ್ ಪ್ರೀತಿ ಗುಂಗ್ನಾಗ ನಾನ್ ಮೈ ಮರ್ಯಾಕ್ ಹತ್ತೀನಿ. ಹೆಣ್ಣ ನೀನು? ನಿನಗ್ ನೆನ್ನೆನೆ ಹೇಳಿದೀನಿ, ಮೊದ್ಲು ಹೆಣ್ಣಾಗು ಅಂತ, ಆಮೇಲೆ ಪ್ರೀತಿ ಪ್ರೇಮ ಎಲ್ಲ. ಹೌದು, ನಾ ಹೆಣ್ಣಂತ ನಂಗೆ ಗೊತ್ತೇ ಇರ್ಲಿಲ್ಲ. ನೀನು ನೋಡಿದ್ಮ್ಯಾಗ ನನ್ ಹೆಂಡತನ ಹುಚ್ಚು ಕುದ್ರಿಕೊಂಡಂಗ ಕುಣಿಯಕತ್ತದ. ನಿನ್ಗೇಳೋದು ಒಂದೇ, ಆ ಕಲ್ಬಂಡೆನ್ ಕರಗ್ಸೋದು ಒಂದೇ. ಏಯ್ ಬನ್ರಾ. ಏ ಮಾವ, ಏ ಮಾವ, ನಿಂತ್ರು. ನಾನ್ ಎಷ್ಟು ಮಾತ್ರಿದ್ರು ಹಂಗೆ ಹೊಂಟಿರಲ್ಲ. ನಿಂತ್ರು. ಏ ಮಾವ, ಏ ಮಾವ. ಏನೋ ಆ ಹುಡುಗಿರಲ್ಲೋದ್ರು? ಎಲ್ಲೋದ್ರು ಆ ದೇವ್ರಿಗೆ ಗೊತ್ತು. ನಮಸ್ಕಾರ ನಮ್ಮಪ್ಪ. ಅಲ್ಲಿ ನೋಡ್ರು ಕಾಳಿ ಸವಾರಿ. ಏ ಜಾತ್ರೆಲಿ ಏನಾರ ಮಲ್ಲಕ್ಕಿಲ್ಲ ಬಂದಾವ್ ನೋಡ್ರಿ, ವಸೂಲಿ ಮಾಡ್ಬೇಕು. ಏನ್ ದರ್ಪಾಲ ಇಳ್ದು? ಇಂಥವ್ರಿಂದಾನೆ ಬಡವರಾಗೆ ಇರೋದು, ಶ್ರೀಮಂತರು ಶ್ರೀಮಂತರಾಗೆ ಇರೋದು. ಕಾಣವ, ನಿನ್ ಗುಡಿಗೆ ಹೋಗಿ ಹನುಮಂತ ದೇವ್ರ ಪೂಜೆ ಮಾಡ್ಸಿ. ನಾನ್ ಮನೆ ಹತ್ರ ಹೋಗಿ ಅವನಿಗೆ ಪೂಜೆ ಮಾಡ್ಬರ್ತೀನಿ. ಜಲ್ದಿನೇ ಬರ್ಬೇಕು ನೋಡು. ಆ ವಿಷಯ ನಮ್ಗೆ ಯಾಕ್ರೋ, ಬಂದ್ರು ನಾವು ದೇವ್ರ ದರ್ಶನ ಮಾಡೋಣ. ನಡೀರಪ್ಪ.
ಅವ್ವ ಜಾತ್ರೆಗೆ ಬಂದ್ರು ವಸೂಲಿ ಮಾಡೋದ್ ಬಿಟ್ಟಿಲ್ಲ. ಅವನ್ ಇದ್ದದ ನಡಿ ನಾವು ಪೂಜೆ ಮಾಡ್ಕೊಂಡು ಬರೋಣ. ಯವ್ವ ನೀನ್ ಸಾಕು ಪೂಜಾ ಗೊತ್ತತ್ತು ಬಾ. ಏಯ್ ಬಶ್ಯ ನೋಡ್ಕೊಂಬರಕ್ಕಾಗಲ್ವಾ? ಕಣ್ ಕಾಣಿಸಲ್ವಾ ನಿನ್ಗೆ? ಹಾ ಇಷ್ಟ ಜನ ಇದ್ರು ಒಳ್ಳೆ ಗುಳಿ ತರ ನುಗ್ತಾಳೆ. ಯಜಮಾನ್ರೆ ನಿಮ್ ತಂಗಿಗೆ ಏನೂ ಆಗಿಲ್ಲ, ಆರೋಗ್ಯವಾಗಿದ್ದಾರೆ. ನಾನ್ ಕೊಟ್ಟಿರೋ ಔಷಧಿ ಟೈಮ್ ತಗೊಂಡ್ರೆ ಅಷ್ಟ್ ಸಾಕು. ಆತ್ರಪ್ಪ ನಾನ್ ಬರ್ತೀನಮ್ಮ, ಬರ್ತೀನಿ. ಬರ್ತೀನಮ್ಮರೆ. ಹೋಗ್ಬರ್ರಿ. ಸಾವ್ಕಾಸ್ ನೋಡಿ, ಸಾವ್ಕಾಸ್ ನೋಡಿ. ಅಲ್ಲೋಡ ಕೋತಿ ಈ ಕಡೆ ಬಾಲೆ. ಆತಾತು ಮಾವ, ಅಕ್ಕ ಸವಣೂರ್ ಪೇಟೆಗ ನಿನ್ನ ಸಲುವಾಗಿ ಸಫಾರಿ ಬಟ್ಟಿ ತಂದಾಳ. ಹೋಗ ಅಳತೆ ತಗೊಂಡ್ ಹೋಗ. ನಮ್ಮ ಮಾವದನ್ ಹೋಗಲೇ ಹೋಗಲೇ ಹೋಗಲೇ. ಯಪ್ಪ ಬಿಟ್ಟ ಮಾವಾಯ್ ಏನ್ ಜೋಡ್ಗಪ್ಪಿ ನೀನಿಲ್ಲೇ? ನಿನ್ ಸಲುವಾಗಿ ನಾನ್ ಬಾಳ ಹುಡ್ಕಾಡಿನಿ. ಮಾವ ತಗೋ ಮಾವ ತಗೋ. ಹಠ ಮಾಡ್ಬೇಡ. ಹಠ ಅನ್ನೋದು ಈ ತಲ್ವಾಡಿ ವಂಶಕ್ಕೆ ಅಷ್ಟ ಚಂದ ಕಾಣ್ತದ. ಮನ್ಸ್ ಮಾಡಿನಿ, ಮುನ್ಸ್ ತೋರ್ಬೇಡ. ಕಳಿ ಮತ್ತೆ ಮತ್ತೆ ನನ್ನ ಕೆಣಕ್ತಾ ಇದ್ಯಾ? ಚೆನ್ನಾಗಿರೋಲ್ಲ ನೋಡು. ನೀನ್ ಯಾರೋ ನಾನ್ ಯಾರೋ. ನೋಡಿದ ತಕ್ಷಣ ಹುಟ್ಟೋ ಪ್ರೀತಿ ಅಲ್ಲ, ಅದಕ್ಕೆ ಅದರದ್ದೇ ಆದ ಬೆಲೆ ಇದೆ. ಅದನ್ನ ರಾಜ ಹಾಕ್ಬೇಡ. ಸುಮ್ನೆ ಹೊರಟೋಗು. ಇವ ಯಾವನ್ಲಿ? ನಿನ್ ಬುದ್ಧಿ ಮಾತಂದ್ರ ನಂಗೊಂಥರ ಮಜಾ. ಅಲ್ಲಿ ಕುಂತಾನಲ್ಲ ನಮ್ಮಪ್ಪ, ಅಲ್ಲೇ ಬಿಗದ್ ಕಳ್ಸ್ಯಾನ 3 ಗಂಟು. ಅದನ್ ಬಿಚ್ಚಾಕ ನಾನ್ ಯಾರು ನೀನ್ ಯಾರು? ನೋಡು ಹಠ ಮಾಡ್ಬೇಡ, ಹೊಲಿಸ್ಕೊಮ್ಮವ. ಸುಮ್ನೆ ಹೋಗ್ತ್ಯಾ? ಚಂದ ಕಾಣ್ತದ ಮಾವ. ಸುಮ್ನೆ ಹೋಗಲೇ. ನಿನ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ನಡೀರೋ. ನಿನ್ನೆಗಿಂತ ಇವತ್ತು ಸಿಟ್ಟು ಕಮ್ಮಿ ಆಗ್ಯಾದ. ಬುಟ್ಟಿಯಾಗ ರೊಟ್ಟಿ ಬೀಳೋ ಹೊತ್ತು ಹತ್ರದಾಗೈತಿ. ನಡಿಯೋ ಜೋಡ್ಗಪ್ಪಿ, ತೋಟದ ಕಡೆ ಹೋಗಿ ಬಾಳ ದಿನ ಆತು. ಎಲ್ಲ ಹಾಳಾಗ್ ಹೋದ ಇವ, ಕಣ್ಗೂ ಬೀಳಲ್ಲ, ಕೈಗೂ ಸಿಕ್ಕಲ್ಲ. ಜಾತ್ರೆಯ ಅವ ಎಲ್ಲಿ ಬರ್ತಾನ? ರೊಕ್ಕದ ಹೊಲ್ದಾಗ ಪಾರಿ ಜೊತೆ ಪಲ್ಲಂಗ ಏರಿರ್ತಾನ. ಏಯ್ ಏನೋ ಮಕ್ಕ ನೋಡ್ತೀಯ ಗುಳ್ಳಿ, ತುರ್ಕ ಅವನ್ ಬಾಯಿಗೆ. ಕಳಕ ಕಳಕ. ಏನಾ ಜೋಡ್ಗಪ್ಪಿ, ಏನಾತು? ಅದು ಮಾವ. ಮಾವ ಬರಕತ್ತಾನ? ಬರುದಲ್ಲ, ಹೊಂಟಾನ. ಎಲ್ಲ ಟೆಂಟ್ ಕಿತ್ಕೊಂಡ ಹೊಂಟಾನ. ಹಾಳಾಗೋತು ಅಕ್ಕ, ಹಾಳಾಗೋತು. ಮಾವ ಅದ್ ಹೆಂಗ್ ನಮ್ ಸೀಮೆ ಕಾಟ್ ಹೋಗಿ ನನ್ ಕೈಯಿಂದ ತಪ್ಸ್ಕೊಂಡ್ ಹೋಗಕ್ಕ? ನೀನ್ ಬಿಡ್ತಾರೆ ಯಾರೋ? ಏ ರಾಮಣ್ಣ, ಗಾಡಿ ತೆಗಿ. ಮಲ್ಲೆ ಬಸ್ ಇರ್ಬಿಯ, ಎಲ್ಲ ಹೋಗಿರ್ ಬರಲ್ಲೇ. ಅವ ನಮ್ ಕೈಯಿಂದ ಹೆಂಗ್ ತಪ್ಪ ನೋಡಿ ಬಿಡೋಣ. ಬರ್ರೋ. ನನಗ ದೋಖಾ ಮಾಡು ಹೊಂಟಿಯ ಮಾವ? ನೀನ್ ಬಿಡ್ತಾರೆ ಯಾರು? ಏಯ್ ತೆಗಿಲೆ ಗಾಡಿನ. ಏನ್ ಮುಖ ನೋಡ್ತಿ? ಊರಾಗ್ ಸಿಗೋಡ್ಸು. ಇದೇನಂದ್ರೆ ಈ ಊರ್ ಬಿಟ್ಟು ಹೋಗ್ತಿದ್ರು, ನಿನಗ್ ಮಾತ್ರ ಈ ಕಾಳಿ ಕಟ್ಟ ತಪ್ಪಲ್ಲಪ್ಪ. ಕಾಳಿ ಅನ್ಬೇಡ್ವಾ? ಮತ್ತಿನ್ನೇನು? ಅತ್ತಿಗೆ ಅನ್ನು. ಇಲ್ಲ ಅಂದ್ರೆ ನಮ್ಮ ಅಣ್ಣಂಗೆ ಕೋಪ ಬಂದ್ಬಿಡುತ್ತೆ. ಅಯ್ಯಪ್ಪ, ಮುಚ್ಕೊಂಡ್ ಕುತ್ಕೊಂತ್ಯಾ? ಇವತ್ತಿ ನನ್ ಮಕ್ಳಿಗೊಂದ್ ಗತಿ ಕಾಣಿಸ್ತೀನಿ. ಎಲ್ಲಿಗೆ ಹೊಂಟು?
ಯಾರಾದ್ರೂ ಊರ್ಗೋಗೋ ಮುಂದ ಎಲ್ಲಿಗೊಂಟಿ ಅಂತ ಕೇಳಬಾರ್ದು. ಜೋಡ್ಗಪ್ಪಿ. ಹೌದಲ್ಲ? ಏಯ್ ಮಾವ, ಹೇಳ್ದ ಕೇಳ್ದ ಈ ಕಾಳಿ ಹಾಕಿದ್ ಗೆರಿ ದಾಟೋ ಧೈರ್ಯ ಬಂತ ನಿನಗ? ನನ್ನ ಅಪ್ಪಣೆ ಇಲ್ದ ಒಂದ್ ಹುಲ್ ಕಟ್ಟಿನೂ ಅಲ್ಲಾಡ್ಬಾರ್ದು ಅಂತ ಹಾಕೊಂಡ್ ನಿಯಮನ ಮುರ್ದ್ಬಿಟ್ಯಾ? ಇವತ್ ಹಾದಿಗ್ ಬರ್ತ್ಯಾ, ನಾಳೆ ಹಾದಿಗ್ ಬರ್ತ್ಯಾ ಅಂತ ದಿನ ಕಾದ್ ನೋಡ್ದ್ಯಾ? ಮನಸ್ ಮೆಚ್ಚೈತಿ ಅನ್ನೋ ಒಂದೇ ಒಂದ್ ಕಾರಣಕ್ಕ ನಿನಗ ಸಡ್ಲ ಕೊಟ್ಬಿಟ್ಯಾ. ಯಾಕೆ ಹೇಳು? ಅದಕ್ಕ ಪ್ರೀತಿ ಅನ್ನೋದು. ಮಾವ, ನನ್ ಪ್ರೀತಿನ ಯಾಕ್ ಮಾವ ಅರ್ಥ ಮಾಡ್ಕೊಂಡಿಲ್ಲ? ತುತ್ತೇರಿಕೆ ಇದ್ಯಾವ್ದ ಕರ್ಮ ನಂಗ್ಲೇ. ನೋಡ್ ಹುಡ್ಗಿ, ರಸ್ತೆಲ್ ಬಟ್ಟೆ ಹರ್ಕೊಂಡ್ ಓಡಾಡೋ ಹುಚ್ಚಿನ ಬೇಕಾದ್ ಲವ್ ಮಾಡ್ಬೋದು. ಆದ್ರೆ ನೀನು ಡಾಕ್ಟರ್ಗಳಿಗೆ ಹುಚ್ಚಿಡ್ಸೋ ದೊಡ್ಡ ಮೆಂಟ್ಲು. ನನಗ ಹುಚ್ಚಿ ಅಂತ್ಯಾ? ಇನ್ ನನ್ ಕೈಯಿಂದ ಅದ್ ಹ್ಯಾಂಗ್ ತಪ್ಪಿಸ್ಕೊಂಡ್ ಹೋಗ್ತೀಯ ಅಂತ ನೋಡೇ ಬಿಡ್ತೀನಿ. ಮಗ ಏನ್ ನೋಡ್ತೀರಿ? ಅವನ್ನ ಹಗ್ಗ ಬಿದ್ದು ಮುಗ್ದಾರಿ ಕಟ್ಟಿ ದರ್ದರ ಅಂತ ಹೇಳ್ಕೊಂಡ್ಬಂದು ಹಳ್ಳಿ ಕಂಬ ಕಟ್ಟಾಕ್ರಲೆ. ಹೆಣ್ಣ ನೀನು ಹೆಮ್ಮಾರಿ. ನೋಡು, ಸುಮ್ನ ಬಾಳ ಮಾತಾಡಿ ದಣಿ ಮಾಡ್ಕೋಬೇಡ. ಗಾಡಿ ತಿರುಗ್ಸು. ಒಂದು ಹೆಣ್ಣು ಗಂಡಸ್ನ ಪ್ರೀತಿ ವಿಶ್ವಾಸದಿಂದ ಗೆಲ್ಬೋದೇ ಹೊರ್ತು ಅದೇ ರೋಷ ದ್ವೇಷದಿಂದ ಗೆಲ್ತೀನಿ ಅಂದ್ರೆ ಗಂಡಸ್ತೊಂದು ರೋಮನೂ ಅಳ್ಳಾಡ್ಸಕ್ಕಾಗಲ್ಲ. ಇವ ನನ್ ಮಾತಿಗ್ ಬಗ್ತಾನೆ ಅಂತ ಇನ್ನ ಕಾಯಕತ್ತೀನಿ. ಮಾತಿಗ್ ಬಗ್ಗೋ ಹೆಣ್ಣಲ್ಲ ನೀನು, ದಂಡಂ ದಶಗುಣಂ ಭವ್ಯ ಅನ್ನೋಗೆ. ನಿನಗೆ ಯಾವ್ದ್ರಲ್ಲಿ ಹೇಳ್ಬೇಕು ಅಂತ ನನಗೆ ಗೊತ್ತು. ಅವತ್ತಿಂದ ಇವತ್ತಿನ ತನಕ ಅವನ್ನ ಹುಡುಕಿದ್ವಿ. ನಿಮ್ಮ ಮುಂದೆ ಹೇಳಿದ್ರ ಅವನ ಹೆಣನ ಎತ್ತಿರಂತೇಳಿ ನಿಮ್ಮ ಮುಂದೆ ಹೇಳ್ಬೇಡ ಅಂತ ನಮ್ಮ ಕೈ ಕಟ್ಟಿ ಹಾಕಿದ್ಲ ಕಾಳಕ್ಕ. ಅಣ್ಣ, ನೀನಕ್ಕಿ ನೋಡಿದ್ರ ಎದಿನ ಹೊಡ್ತಿದಿ. ಹಂಗಾಗಿ ಅಲ್ಲಿ ನೋಡಾಕ ಕಣ್ಣೀರಾಗ ಕೈ ತೊಳ್ಯಾಕತ್ತಾಳ. ಇಷ್ಟೆಲ್ಲ ಅನಾಹುತ ಆದ್ರೂ ನನಗೆ ಹೇಳ್ದ ಸುಮ್ನೆ ಕುಂತು ತಪ್ಪು ಮಾಡ್ದಿ ಜೋಡ್ಗಪ್ಪಿ. ನಾನ್ ಕಾಳಿ ನೋಡ್ಬೇಕು. ನಮ್ಮನ್ ಸರಿಯಾಗಿ ನೋಡ್ಕೊಳಲ್ಲ. ಬರ ಸಮಾಧಾನ ಮಾಡು. ಕಾಳವ ತಾಯಿ, ಯಾಕಿಂಗ್ ಕುಂತಿದಿ ಕಾಳವ? ಅವ ಮಾತಾಡ್ ನನ್ ತಾಯಿ. ನಾ ಎಷ್ಟು ಮಾತಾಡಿದ್ರು ಸುಮ್ನೆ ಕುಂತಿಯಲ್ಲವ? ಮಾತಾಡವ. ಬಂದ್ಯಾಣ, ಬಾ ಬಾ. ತಂಗಿ ಸಾಯದ್ರೊಳಗ ಬಾಯಿಗೆ ಗುಟ್ಟಕ್ ನೀರ್ ಹಾಕಕ್ ಬಂದ್ಯಾ? ಇಲ್ಲ ತಂಗಿ ಸತ್ತಾಳೋ ಬದ್ಕಾಳೋ ಅಂತ ನೋಡಕ್ ಬಂದ್ಯಾ? ಯಾಕೆ ಏನೇನೋ ಮಾತಾಡಕತ್ತಿ? ಏನೇನೋ ಮಾತಾಡಕತ್ತೀನಲ್ಲ. ನನಗ ತಲಿ ಕೆಟ್ಟದ, ನನ್ ಮನ್ಸ್ ಕೆಟ್ಟದ, ಹುಚ್ಚಿಡ್ದಿದ ಹುಚ್ಚು ಅಣ್ಣ. ಬರಗಾಲದಾಗ ಬೀಸಿದ್ ಬಿರುಗಾಳಿ ಈ ಬಾಳನ್ನ ಬಲಿ ತಗೊಳಕತ್ತದ. ಸರ್ವತ್ನ್ಯಾಗ ಸೀರೆ ತಗೊಂಡು ಕುತ್ತಿಗೆಗೆ ಉರ್ಲ್ ಹಾಕೊಂಡಂಗ ಆಗೈತಿ ಅಣ್ಣ. ಕಳವ ನಿನ್ ಕಣ್ಣಾಗ್ ನೀರ ಅವ. ನೀನ್ ಕಣ್ಣೀರ್ ಹಾಕಿದ್ರ ನಾವು ರಕ್ತನ ಕಕ್ಬೇಕಾಗ್ತದವ. ನಮ್ಮ ಮನೆತನನ ಮಸಣದ ಹಾದಿ ಹಿಡಿತದೆ. ನಡುದ್ ಸಂಗತಿ ನನಗೆ ಯಾಕವ ಹೇಳಿಲ್ಲ? ತಪ್ಪು ಮಾಡ್ದ್ಯವ್ವ.
ಅಷ್ಟು ಜಲ್ದಿ ಈ ಅಣ್ಣನ್ನ ದೂರ ಮಾಡ್ಕೊಂಡೇನವ ದೂರ ಮಾಡ್ಕೊಂಡೇನವ ಹೇಳವ್ವ 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 ಕಾಳ ಕಾಳಕತ್ತಾಳ ನೋಡ್ಕೊಂಡ್ ಬರ್ತೀನಿ. ಏನಂತ ಹೇಳಿ ಬರಡಾಗಿದ್ ನನ್ ಬಾಳ್ನ್ಯಾಗ ಒಂದಿನ ಹೇಳ್ದ ಕೇಳ್ದ ಬೀಸ್ತು ತಣ್ಣನ್ ಗಾಳಿ. ಆ ಗಾಳಿ ಎದಿ ಎಡ್ಬಾಗ್ದಾಗ ಬೆಚ್ಚಗ ಕುಂತು ಬಿಡ್ತು. ಮೊದಲನೇ ಸಲ ರಕ್ತ ಕಾರೋ ಕಣ್ಣಾಗ ಪ್ರೀತಿ ಪ್ರೀತಿ ಬೆಳಕ್ ಕಾಣ್ತು. ಇಷ್ಟೆಲ್ಲ ಆಗಿದ್ದು ಅವನಿಂದನ. ಅದಕ್ಕ ಅವ ಬೇಕಂತ ಕಾಡ್ದ್ಯಾ ಬೇಡ್ದ್ಯಾ? ನಾನು ಹಟ್ ಮಾರಿ, ಅವ ನನ್ಕಿಂತ ಹಟ್ ಮಾರಿ. ಅವ ಬರ್ತಾ ಬರ್ತಾ ಗೆಲ್ಕೊಂತ ಹೋದ, ನಾ ಸೋಲ್ಕೊಂತ ಹೋದೆ. ಇನ್ ನಿಮ್ ಮುಂದ್ ಹೇಳಿದ್ರ ಹೊಡೆದ್ವಾ ಬಡದ್ವಾ ಕಡದ್ವಾ ಇಷ್ಟ ಬಿಟ್ಟು ಮನ್ಸಿಗೆ ನೆಮ್ಮದಿ ಕೊಡುವಂತ ಕೆಲ್ಸ ಯಾವತ್ತಾದ್ರೂ ಮಾಡಿದ್ರ್ಯಾ? ಹೇಳಣ ಹೇಳಣ. ಇನ್ನೇನು ಹೇಳ್ಬೇಡವ, ನಿನ್ ಗೋಳು ನನ್ನಿಂದ ಕೇಳಕ್ ಆಗಂಗಿಲ್ಲವ. ನಮ್ಮ ಮನೆಯಾಗ ಇಲ್ಲಿ ತನಕ ಬರೀ ಕೇಕಿನ ಕೇಳ್ ಬರ್ತಿತ್ತು. ಮೊದಲನೇ ಸಲ ಕಣ್ಣೀರಿನ ಕೋಡಿ ಹರಿಯಕತ್ತದ. ಇನ್ ಸುಮ್ನ ಕುಂತ್ರ ಬಗೆಹರಿಯಂಗಿಲ್ಲ. ತಡ ಮಾಡಿದ್ರ ಈ ತಲವಾಡೇರ್ ವಂಶಕ್ಕ ಅವಮಾನ. ಪಣ ತೊಡ್ತೀನಿ, ಪಂಥ ಕಟ್ತೀನಿ. ಅದ್ರಾಗ ನನ್ ತಲೆ ಹೋದ್ರೂ ಚಿಂತಿಲ್ಲ. ಅವದೆಂಥವನಾದ್ರೂ ನಿನಗ್ ದಕ್ಕೋ ಹಂಗ್ ಮಾಡ್ತೀನಿ. ಬಾರವ, ಅವನ ಹಿಡಿಮುಡಿ ಕಟ್ಟಿ ಹಿಡ್ಕೊಂಡ್ ಬಂದು, ನಾನ್ ನಿನ್ ಜೋಡಿ ಮದ್ವಿ ಮಾಡಿಲ್ಲ, ನಾನ್ ನಿನ್ ಪಾಲಿಗೆ ಸತ್ತೀನಿ ಅಂತ ತಿಳ್ಕೊ. ನಡಿಯೋ. ಆತಲ್ಲ, ನಿಮ್ಮ ಅಣ್ಣದೀನಿ, ನಿಮ್ಮ ಅಣ್ಣ. ಅಯ್ಯ ಹುಚ್ಚುಡ್ಗೆ, ಹೋಗೋಗು, ರೆಡಿ ಆಗಿ ಹೋಗು. ಕಾಳಿ ಯವ್ವ ಯವ್ವ ಯವ್ವ, ಈ ನಗು ಮುಖ ನೋಡಿ ಹೇಳ್ತೀನ ಆಗಿತ್ತೆ ನನ್ನವ್ವ. ನೀನ್ ವೀರಭದ್ರು ಕೂಡ ಹೋಗು, ನಿಂಗ್ ಧರಣಿ ಜೋಡಿ ಲಗ್ನ ಮಾಡೇ ಮಾಡ್ತಾನ. ದೇವ್ರು ಒಳ್ಳೇದ್ ಮಾಡ್ಲಿ ನನ್ನವ್ವ. ಬರ್ತೀನಿ ಅಪ್ಪ. ಆತ್ ಮಗಳ. ಗುಳ್ಳಿ, ತಮ್ಮನ್ ಜೋಡಿ ಜಗಳ ಆಡ್ಬೇಡ. ಮಾವನ್ ಕೂಡ ಬರ್ಬೇಕು ನೀನು. ಬಾಯ್. ಬರ್ತೀನಿ ಬರ್ತೀನವ್ವ. ಬರ್ತೀನಿ. ಅವಶ್ಯ. ಯಾರಿಗೆ ಬೇಕು ಈ ಬದುಕು, ಯಾರಿಗೆ ಬೇಕು ಈ ಬದುಕು, ಕೈಕಾಲು ಮುರಿಯಂಗೆ ಹೊಡ್ಸ್ಕಬೇಕಾ, ಮಾತೇ ಆಡ್ದಂಗೆ ಮನಿಕಬೇಕಾ, ಇಷ್ಟೆಲ್ಲ ಆದ್ರೂ ಬದುಕಿರ್ಬೇಕಾ, ಯಾರಿಗೆ ಬೇಕು ಈ ಬದುಕು. ಅಯ್ಯಯ್ಯೋ, ಮಜವಾಗಿ ಮನೇಲಿ ಬಿರಿಯಾನಿ, ಬಿಸಿ ಬಿಸಿ ಬಿರಿಯಾನಿ ತಿಂದು ಮಲಗ್ತಿದ್ದವನು ಇಲ್ಲಿ ಬ್ರೆಡ್ ಬಿಸ್ಕೆಟ್ ಬನ್ನು ಅದನ್ನು ತಿಂದಂಗೆ ಈ ಬೆಡ್ ಮೇಲೆ ಹೆಂಗ್ ಮಲ್ಕೊಂಡ ನೋಡ್ ನನ್ ಮಗ. ಥೂ, ಹತ್ತರಿಕೆ. ಏಯ್ ನಾನು ಹೇಳಿದ್ ಕೇಳಿಸ್ಕೊಂಬಿಟ್ನಾ? ನೋ 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 ಚಾನ್ಸ್. ಅಲ್ಲಿ ಅಣ್ಣ ಪಂಚೇಂದ್ರಗಳೆಲ್ಲ ಮುಚ್ಕೊಳಗೆ ಹೊಡೆದ್ ಕಳ್ಸವ್ನೆ. ನಾರ್ ಬಡ್ಕೊಳ್ಳೋದು ಹೆಂಗ್ ಕೇಳಿಸತಿ ನನ್ ಮಗನಿಗೆ? ಹಲೋ, ಹೌ ಆರ್ ಯು? ಹಲೋ ಹಲೋ ಮಿಸ್. ನನ್ನ ಮಿಸ್ ಅಂತ ಕರಿಬೇಡಿ, ಸಿಸ್ಟರ್ ಅಂತ ಕರೀರಿ ಸಾಕು. ನನಗೆ ಇಂಗ್ಲಿಷಲ್ಲಿ ಇಷ್ಟ ಇಲ್ದಿರೋ ವರ್ಡ್ ಅಂದ್ರೆ ಸಿಸ್ಟರ್ ಮಾತ್ರ. ನಿಮ್ಗೆ ಚುಚ್ಚುವುದು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಯಾಕೆ, ನಿಮಗ್ ಚುಚ್ಚಬೇಕಾ? ನನಗ್ ಬೇಡ, ನನಗೆ ಚುಚ್ಚಿಸ್ಕೊಂಡು ಅಭ್ಯಾಸ ಇಲ್ಲ. ಸರಿ ಸರಿ, ಏನಾದ್ರೂ ಬೇಕಿದ್ರೆ ಕರೀರಿ. ಹಂಗ ನಾ ಕೇಳಿದ್ದೆಲ್ಲ ಕೊಡಂಗಿದ್ರೆ ಅವಾಗ ಅವಾಗ ಕರಿತಾನೆ ಇರ್ತೀನಿ. ಯು ನಾಟಿ. ಕಾಶ್ಮೀರ್ ಆಪಲ್ ಇದ್ದಂಗ ಅವಳೆ. ಆಪಲ್ಲು ಈ ನನ್ನ ಮಗನಿಗೆ ತಿನ್ನಕ್ಕಾಗಲ್ಲ. ದಿನಾ ಫ್ರೂಟ್ಸ್ ತಂದು ಮಡಗ್ತವ್ರೆ. ಇದು ನನಗೆ ಕಾಡು ಮಜಾ ಮಾಡು. ಹೇಳ್ತೀನಿ ಬಾರವ್ವ. ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿ ನನ್ನ? ಯಾರಿಗೆ? ಹೇಳ್ತೀನಿ ನಡಿಯವ. ಅರೆ ಜಗ್ಗೋಣ್ಣ, ಏನಾತೋ? ಎಣ್ಣ
ಎಣ ಯಾರಿಂಗ್ ಮಾಡ್ದವ್ರು? ಎಣ ನೀನಾದ್ರೂ ಲೇ ಕಾಡ್ಬಾಬ್ಯ, ಏನಾಯ್ತು ನಮ್ಮ ಅಣ್ಣಂಗ? ಯಾರಿಂಗ್ ಮಾಡ್ದವ್ರು? ಅವ್ರು ಯಾರಂತ ಹೇಳಲೆ? ಅವ್ರ ಎದೆ ಸಿಳಿ ರಕ್ತ ಕುಡಿದು ತುಂಡ್ ಮಾಡಿ ನಾಯಿನರಿಗೆ ಹಾಕ್ಬಿಡ್ತೀನಿ. ಸೈಲೆನ್ಸ್ ಸೈಲೆನ್ಸ್. ಇದೇನ್ ಹಾಸ್ಪಿಟಲ್ ಅನ್ಕೊಂಡಿದ್ರೋ ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ರೋ? ಅಕ್ಕಪಕ್ಕ ಪೇಷಂಟ್ಸ್ ಇದಾರೆ ಅಂತ ಗೊತ್ತಾಗಲ್ವಾ ನಿಮ್ಗೆ? ನೀನೇ ಅವಳ ಕೇಳಕ್ಕೆ? ನೀನೇ ಅವಳೆ? ಕಳವ ಬಿಡು, ಹೀಗೆಲ್ಲ ಮಾಡ್ಬಾ. ಎಣ್ಣ ಕಳವ, ನಾ ಎಲ್ಲ ಹೇಳ್ತೀನಿ, ಬಾರಮ್ಮ ಬಾರಮ್ಮ. ಚಕೋಣ ಚಕೋಣ. ತಿಳಿತೇನವ, ಇಷ್ಟೆಲ್ಲ ಮಾಡಿದ್ದು ನೀ ಯಾರನ್ನ ಪ್ರೀತಿ ಮಾಡಕ್ ಹತ್ತಿಯಲ್ಲ ಅವನು. ಇಷ್ಟೊತ್ತಲ್ಲಿ ಫೋನು. ಹಲೋ ಧರಣಿ, ನಾನ್ ಸೋನು ಮಾತಾಡ್ತಾ ಇರೋದು. ಹಾ ಗೊತ್ತಾಯ್ತು, ಹೇಳಿ ಸೋನು. ನಿನ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು, ಸಿಗಕ್ಕಾಗತ್ತಾ? ಓ ಸಿಗ್ತೀನಿ. ಎಲ್ಲಿಗೆ ಬರ್ಬೇಕು? ಗಾಂಧಿ ಪಾರ್ಕ್. ಓ ಗಾಂಧಿ ಪಾರ್ಕ್ ಫಸ್ಟ್ ಕ್ಲಾಸ್. ಇನ್ 10 ಮಿನಿಟ್ಸ್ ಅಲ್ಲಿ ಇರ್ತೀನಿ. ಓಕೆ ಬಾಯ್. ಎಸ್. Oh my soul. ದಾಡಿ ಗಿಡ ತೆಗೆದ್ಬಿಟ್ಟಿದ್ಯಾ? ಹಾಯ್ ಹಾಯ್ ಧರಣಿ. ಹಾಯ್ ಧರಣಿ. ಹಾಯ್ ಹಾಯ್ ಧರಣಿ. ಹಾಯ್ ಫ್ರೆಂಡ್ಸ್. ಹಾಯ್ 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 ಹಾಯ್. ಇವನೇನು ಇವತ್ತು ಇಷ್ಟೊಂದು ಕಳ್ಕಳಿ ಆಗವನೆ? ಯಾರಿಗೆ ಗೊತ್ತಮ್ಮ? ನಾನಲ್ಲ. ಹಾ ನೀನು? ಹೂ ಕಣೋ. ಇವತ್ತು ಸೋನು ನನ್ನ ಮೀಟ್ ಮಾಡಕ್ ಹೇಳಿದ್ದಾಳೆ. ಯಾಕೋ ಶಾಕ್ ಆಗ್ತಿದ್ದೀರಾ? ಕೂತ್ಕೊಳ್ರು. ಇವತ್ ಸೋನು ನನಗ್ ಕಾಲ್ ಮಾಡಿ ಸಿಗಕ್ ಕೇಳಿದಾಳೆ. ಹೌದಾ? ಹಂಗಾರೆ ಇವತ್ತು ಜೋರಾಗಿ ಪಾರ್ಟಿ ಮಾಡಕ್ ಬಿಡೋಣ. ಪಾರ್ಟಿ ಏನೋ, ಹಬ್ಬನೇ ಮಾಡೋಣ. ಕಾಳವ, ಏನ್ ವಿಚಾರ ಮಾಡಿ? ಕಾಳವ, ಸುಮ್ನೆ ಕುಂತ್ರೆ ಸಂಗತಿ ಬಗೆಹರಿಯಂಗಿಲ್ಲ. ಏನ್ ವಿಚಾರ ಮಾಡ್ದಿ? ಬದುಕ್ಬೇಕು ಇಲ್ಲ ಸಾಯ್ಬೇಕು? ಇದು ನನ್ ಪ್ರಶ್ನೆ ಉತ್ತರ ಅಲ್ಲ. ನಿನ್ ಪ್ರಶ್ನೆಗೆ ಉತ್ತರ ಕೊಡೋ ಪರಿಸ್ಥಿತಿನಾಗ ನಾನಿಲ್ಲ. ಅಂದ್ರ ಕರಳ ಸಂಬಂಧಕ್ಕಿಂತ ಕಣ್ ಸಂಬಂಧನೇ ಹೆಚ್ಚಾಯ್ತಾ ನಿಂಗ? ಬಿಸಿ ತುಪ್ಪ ಹಾಕಿ ಉಗುಳ್ತ್ಯಾ ನುಂಗ್ತ್ಯಾ ಅಂದ್ರ ನಾನ್ ಏನ್ ಉತ್ತರ ಕೊಡ್ಲಿ? ನಿನ್ ಕಾಲ್ ಬೋತ್ರಿ. ಯಾಕ ನಡಿ, ಸುಮ್ ನಡಿ ನಡಿ. ನೋಡ್ ಜೋಡ್ಕಪ್ಪಿ, ಅವ ಹಿಂಗೆಲ್ಲ ಸುಮ್ನೆ ಯಾರಿಗೂ ಹೊಡೆಯವಲ್ಲ. ಇವ ಹುಡ್ಗಿನ್ ತಡ್ವ್ಯಾನ, ಅದಕ್ಕ ಅವ ಹೊಡ್ದಾನ. ಹಳ್ಳಿಯಾಗ ದೊಡ್ಡ ಮಾತು ಹೇಳಿ ಕರ್ಕೊಂಡ್ ಬಂದು ಇಲ್ಲಿ ಹಿಂಗ್ ಮಾಡಿದ್ರೆ ಹೆಂಗ? ಖರೆ ಹೇಳ್ತೀನಿ ಜೋಡ್ಗಪ್ಪಿ, ಅವ ಇಲ್ಲ ಅಂದ್ರ ನಾನ್ ಬದುಕಂಗಿಲ್ಲ. ತಿಳಿಸ್ಬಿಡ ಅಣ್ಣಂಗ. ನಾಳೆ ರಜಾ ಆಫೀಸ್ಗೆ, ನಾಳೆಲ್ಲ ಹೋಗೋಣ. ಹಾಯ್ ಧರಣಿ. ಹಾಯ್ ಸೋನು. ಸಾರಿ ಲೇಟ್ ಆಯ್ತು, ಬೇಜಾರಾಯ್ತಾ? ಬೇಜಾರ? ಇವತ್ ನನ್ಗೆ ಆಗ್ತಾ ಇರೋ ಸಂತೋಷಕ್ಕೆ ಯಾವ ಬೇಜಾರು ನಂಗೆ ಲೆಕ್ಕಕ್ಕಿಲ್ಲ. ಸಂತೋಷನಾ? ಯಾವ ವಿಷಯಕ್ಕೆ? ಇಷ್ಟು ದಿನ ಆದ್ರೂ ಮರಿದಿರಾ ನನ್ನ ನೆನಪಲ್ಲಿ ಇಟ್ಕೊಂಡು ಮತ್ತೆ ಸಿಗಕ್ಕೆ ಕೇಳಿದ್ರಲ್ಲ, ಅದಕ್ಕೆ. ಹೇಗ್ ಮರೆಯೋಕ್ಕಾಗುತ್ತೆ ಧರಣಿ? ನೀವ್ ಮಾಡಿರೋ ಉಪಕಾರದ ಮುಂದೆ ಥ್ಯಾಂಕ್ಸ್ ಅನ್ನೋ ಪದ ತುಂಬಾ ತುಂಬಾ ಚಿಕ್ಕದು ಅನ್ಸುತ್ತೆ. ಥ್ಯಾಂಕ್ಸ್ ಅನ್ನೋ ಪದ ತುಂಬಾ ಚಿಕ್ಕದಿರ್ಬೋದು, ಆದ್ರೆ ಲವ್ ಅನ್ನೋ ಪದ ತುಂಬಾ ದೊಡ್ಡದಲ್ವಾ? ಲವ್ವಾ? ನಂಗಿದೇ ಆಗಲ್ಲ ಅನ್ನೋದು. ಅವತ್ತೇ ನನ್ನ ಪರಿಸ್ಥಿತಿನ ಅಡ್ವಾಂಟೇಜ್ ಆಗಿ ತಗೋಬೇಡ ಧರಣಿ. ಖಂಡಿತ ನಾನು ಅಡ್ವಾಂಟೇಜ್ ಆಗಿ ತಗೊಂತಾ ಇಲ್ಲ ಸೋನು. ನಾನು ನಿನ್ ಮನ್ಸಾರ ಲವ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ಶಟ್ ಅಪ್ ಧರಣಿ. ನಾನ್ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು ನಿನ್ನ ಕೃತಜ್ಞತೆ ಸಲ್ಲಿಸೋದಕ್ಕೆ ಹೊರತು ನೀನ್ ಅದಕ್ಕೆ ಇನ್ಯಾವ ಅರ್ಥನೂ ಕಲ್ಪಿಸ್ಕೋಬೇಡ. ಅಲ್ಲ, ಪರಿಚಯ ಆದ ಪ್ರತಿ ಗಂಡು ಹೆಣ್ಣು ಲವರ್ಸೇ ಆಗ್ಬೇಕು ಅನ್ನೋ ಯಾವ ರೂಲ್ಸು ಇಲ್ವಲ್ಲ. ಫ್ರೆಂಡ್ಶಿಪ್ ಅನ್ನೋ ಇನ್ನೂ ಒಂದು ಪವಿತ್ರವಾದ ಸಂಬಂಧ ಇದೆ. ನಾನು ಅದಕ್ಕೆ ಬೆಲೆ ಕೊಡ್ತೀನಿ. ಇದನ್ನ ನೀನ್ ಅರ್ಥ ಮಾಡ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಇನ್ ಯಾವತ್ತೂ ನಿನ್ ಮುಖ ನನಗೆ ತೋರಿಸ್ಬೇಡ. ಬರ್ತೀನಿ.
ಮಾವ ಅಣ್ಣ ತಮ್ಮ ಕುಂದರ್ಲೆ ಕುಂದ್ರು ಅಯ್ಯಪ್ಪ ಹೆದರ್ಕೋಬೇಡ್ಲೆ ಏನಣ್ಣ ಅದು ಅದೆಲ್ಲ ಆಗತ್ತ ಕುಂದ್ರು ಕುಂದ್ರು ಧರಣಿ ಫಿನಿಶ್ ಹಾ ಇಷ್ಟೊತ್ತಿಗೆ ಆಗ್ಲೇ ಅವನ ಹೆಣನ ಕಾರ್ಪೊರೇಷನ್ ಅವ್ರು ಎತ್ತ ಹಾಕೊಂಡು ಹೋಗಿರ್ತಾರೆ ಬರೋಬರ್ ಮಾಡ್ದೆ ತಮ್ಮ ಬರೋಬರ್ ಮಾಡ್ದೆ ನನ್ ಮಗ ನಂಬುಡಕ್ಕ ಬಂಕಿ ಹಚ್ಚಕ್ ಬಂದನ ಇವತ್ತು ನನಗೆ ಭಾರಿ ಖುಷಿ ಆಗಿದೆ ಇವತ್ತು ಭಾರಿ ಖುಷಿ ಆಗಿದೆ ಇವತ್ತೆಲ್ರಿಗೂ ಡಬ್ಬಲ್ ಧಮಾಕ ನೋಡಿ ನಥಿಂಗ್ ಟು ವರಿ. ಸಣ್ಣ ಪುಟ್ಟ ಗಾಯ ಆಗಿದೆ, 2 ದಿವಸ ರೆಸ್ಟ್ ತಗೊಂಡ್ರೆ ಎಲ್ಲ ಸರ್ ಹೋಗುತ್ತೆ. ನೀವು ಹೆದರ್ಕೋಬೇಡಿ. ಓಕೆ ಕಮ್ ಲೆಟ್ಸ್ ಗೋ. ಓಕೆ ಡಾಕ್ಟರ್. ಯಾಕೆ ಏನಾಯ್ತು ಇವಾಗ? ಧರಣಿ ಸಿಗ್ತಾನೆ ಸುಮ್ಮನಿರು. ಕಳಕ ಏನ್ ಚಿಂತೆ ಮಾಡಕತ್ತಿದೆ? ಜೀವನ ಅನ್ನೋದು ಎಷ್ಟು ವಿಚಿತ್ರ ಅಲ್ಲ. ನಾವು ಬಯಸೋದ ಒಂದು, ಅದು ನಡೆಯೋದ ಒಂದು. ಮಾವನ್ ಪಡಿಲೇಬೇಕು ಅನ್ನೋ ನನ್ ಕೆಟ್ಟ ಹಠ ನನ್ನ ಸುಡ್ತು. ಮಾವನ್ ನೆಮ್ಮದಿನೇ ಕೆಡಿಸ್ತು. ಅವ ಎಂದು ಸಿಗ್ಲಾರ್ದವ. ದೂರ ಧ್ರುವ ನಕ್ಷತ್ರ ಅನ್ನೋ ಸಂಗತಿ ತಿಳಿಲೇ ಇಲ್ಲ. ಮಾವನ್ ಮನ್ಸ್ ನೋಯ್ಸಕ ನನ್ಗೂ ಇಷ್ಟ ಇಲ್ಲ. ಇವ ಎಲ್ಲಾರ ಇರ್ಲಿ, ಯಾರನಾರ ಮದ್ವೆ ಆಗ್ಲಿ, ದೇವ್ರು ಇವನ್ನ ಚೆನ್ನಾಗಿಟ್ಟಿರ್ಲಿ. ಸಾಯೋ ತನಕ ಇವನ್ ನೆನಪಿನಾಗ ಜೀವನ ಕಳಿತೀನಿ. ಜೋಡ್ಗಪ್ಪಿ ನಡಿ ಹೋಗೋಣ. ಮಾವ ಎದ್ರ ಕೋಪ ಮಾಡ್ಕೋತಾನ. ನಡಿ. ಯಕ್ಕ ಮಾವನೊಬ್ಬನ ಬಿಟ್ಟು ಹೋಗೋದು? ತಗೋ, ಅವರಪ್ಪ ಅವಂಗ ಫೋನ್ ಮಾಡು, ವಿಷಯ ತಿಳಿಸು. ಅಮ್ಮೋರೆ, ಧರಣಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟೈತ್ರಿ. ಎಲ್ಲಿ? ಅಯ್ಯೋ ರೀ ಧರಣಿ, ಏನೋ ಇದೆಲ್ಲ? ಧರಣಿ ಏನೋ ಇದೆಲ್ಲ, ಹೇಗಾಯ್ತು? ಅಂಕಲ್ ನಾನು ಡಾಕ್ಟರ್ ಕರ್ಕೊಂಡ್ ಬರ್ಲಾ? ಹೋಗೋಗು. ಏ ಜಾಗ ಬಿಡ್ರ, ಜಾಗ. ಏನಿದೆಲ್ಲ? ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ. ಹೊರಡಿ ಎಲ್ಲ, ಹೊರಡಿ ಹೊರಡಿ ಮಾ, ಹೊರಡಿ ಸರ್, ಹೊರಡಿ. ಹುಷಾರು. ಈ ಕಡೆ ಬನ್ನಿ. ಬಿಡ್ಡೆಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ. ಹೋಗಿ. ಈ ಹೂವ ನೋಡೆ ಎಷ್ಟ್ ಚೆನ್ನಾಗಿದೆ. ಹೂವ ಅಂದ್ರೆ ನಂಗೆ ತುಂಬಾ ಇಷ್ಟ. ಅಯ್ಯೋ, ಈ ವಾರ್ಡನ್ನು ಪಾಟ್ ತುಂಬಾ ನೀರು ಹಾಕ್ಸೋದಿಲ್ಲ, ನಂಗ್ ಹೊಟ್ಟೆ ತುಂಬಾ ಊಟನೂ ಹಾಕೋದಿಲ್ಲ. ನಾನಂತೂ 1 ವಾರದಲ್ಲಿ 5 kg ಕಮ್ಮಿ ಆಗ್ಬಿಟ್ಟಿದ್ದೀನಪ್ಪ. ಏ ತರ್ಲೆ, ಸಾಕ್ ಸುಮ್ನೆ ಬಾರೆ. ಹೌದು, ನಿನ್ ಪ್ರೀತಿ ವಿಷಯ ಎಲ್ಲಿವರೆಗೂ ಬಂತು? ನಿನಗ್ 1000 ಸಲ ಹೇಳಿಲ್ವಾ ನನ್ನ ಹತ್ರ ಆ ವಿಷಯ ಮಾತಾಡ್ಬೇಡ ಅಂತ? ಅರೆ ಯಾಕೆ? ಯಾಕ? ಅಪ್ಪ ಅಮ್ಮನ್ ಸ್ಥಾನದಲ್ಲಿದ್ದ ನಾನೊಬ್ಳೆ ಅಕ್ಕ ಪ್ರಾಣ ಕಳ್ಕೊಂಡಿದ್ದು ಈ ಪ್ರೀತಿ ಅನ್ನೋ ಮೋಸದಾಟಲ್ಲಿ. ಏನ್ ಹೇಳ್ತಾ ಇದೀಯ ಸೋನು? ನಿಜಾನೇ ಹೇಳ್ತಾ ಇದ್ದೀನಿ. ಯಾವನೋ ಪ್ರೀತಿ ಮೋಸ ಮಾಡ್ದ ಅಂತ ತನ್ನ ಪ್ರಾಣನೇ ಕಳ್ಕೊಂಡ್ಬಿಟ್ಲು ನನ್ನ ಅಕ್ಕ. ಈ ಗಂಡಸರೆಲ್ಲ ಹೀಗೆ ನಯವಂಚಕರು. ಅದಕ್ಕೆ ಈ ಪ್ರೀತಿ ಪ್ರೇಮ ಅಂದ್ರೆ ನನಗ್ ಮೈಯೆಲ್ಲ ಉರಿಯುತ್ತೆ. ಓಹೋ, ಇದ್ದ ವಿಷಯ. ಹಾಗಾದ್ರೆ ನಿಮ್ಮ ಅಕ್ಕಂಗ್ ಮೋಸ ಮಾಡ್ದವನ್ನ ನೀನ್ ಸುಮ್ನೆ ಬಿಟ್ಯಾ? ನಾನೇನಾದ್ರೂ ಆಗಿದ್ರೆ ಅವನ್ ಮೂಳೆ ಮುರಿದು ನೆಲಕ್ ಹೋಗಿ ತುಳಿದು ಹೊಸ್ತಾಕ್ಬಿಡ್ದೆ. ನೋಡು, ಈ ತರ ಯಾಕೆ ತುಳಿತಿದ್ಯಾ? ನಿಮ್ಮ ಅಕ್ಕಂಗ್ ಮೋಸ ಮಾಡದ್ನಲ್ಲ, ಆ ಪಾಪಿ ಮೇಲಿನ ಕೋಪನ ಈ ಹೂಗಳ ಮೇಲೆ ತೋರಿಸ್ತಾ ಇದ್ದೀನಿ. ಏಯ್, ಆ ರಾಸ್ಕಲ್ ಮೇಲಿನ ಕೋಪನ ಈ ಹೂಗಳ ಮೇಲೆ ತೋರಿಸ್ತಿದ್ಯಲ್ಲ? ನಿನ್ಗೇನಾದ್ರೂ ಹುಚ್ಚ? ಹಾಗಾದ್ರೆ ನೀನು
ಯಾರ ಮೇಲೋ ಇರೋ ಕೋಪನ ಧರಣಿ ಪ್ರೀತಿ ಮೇಲೆ ತೋರಿಸ್ತಿದ್ಯಲ್ಲ, ನಿನಗೇನಾದ್ರೂ ಹುಚ್ಚ? ಗಜ, ಸರಿಯಾಗಿ ಯೋಚನೆ ಮಾಡು ಸೋನು. ಎಲ್ಲಾ ಗಂಡಸರು ಕೆಟ್ಟವರಾಗಿರಲ್ಲ. ಸೋನು, ಧರಣಿ ಪ್ರೀತಿನಲ್ಲಿ ನೀನೇನ್ ಸುಳ್ಕಂಡೆ? ನಿನ್ನ ಕಾಪಾಡಕ್ಕೆ ಅಂತ ತನ್ ಪ್ರಾಣನೂ ಲೆಕ್ಕಿಸದೆ ಹೊಡೆದಾಡದ್ನಲ್ಲ, ಅದು ಕಣೆ ನಿಜವಾದ ಪ್ರೀತಿ ಅಂದ್ರೆ. ನೀನೆಷ್ಟೇ ಅವಮಾನ ಮಾಡಿದ್ರು ನೀನೇ ಬೇಕು ಅಂತ ಇಷ್ಟಪಡ್ತಾನಲ್ಲ, ಅವಂದು ಕಣೆ ನಿಸ್ವಾರ್ಥ ಪ್ರೀತಿ ಅಂದ್ರೆ. ಬೇಡ ಸೋನು, ಇನ್ ಹಠ ಮಾಡ್ಬೇಡ. ನಿನ್ ಪ್ರೀತಿ ಕೈ ಜಾರೋಕ್ಕೂ ಮುಂಚೆನೆ ಪಡ್ಕೊ ಹೋಗು. ನೀನ್ ಹೇಳ್ತಿರೋದ್ ಸರಿ ಗಜ, ಆದ್ರೆ ನಾನ್ ಧರಣಿನ ತುಂಬಾ ನೋಯಿಸ್ಬಿಟ್ಟಿದ್ದೀನಿ. ಈಗ ನನ್ನ ಒಪ್ಕೋತಾನ? ಅಯ್ಯೋ ಹುಚ್ಚಿ, ನಿನ್ಗೋಸ್ಕರನೇ ಪರಿತಪಿಸ್ತಾ ಇರ್ತಾನೆ. ನೀನ್ ತಡ ಮಾಡ್ಬೇಡ, ಹೋಗು. ನಿನ್ ಪ್ರೀತಿ ನೀನ್ ಪಡ್ಕೊ ಹೋಗು. ಇನ್ನೇನ್ ಯೋಚನೆ ಮಾಡ್ಬೇಡ. ಒಂದ್ ನಿಮಿಷ ಇರು. ಹಲೋ, ಹಾ ಹೇಳಿ. ಇದಾರೆ, ಒಂದ್ ನಿಮಿಷ. ಸೋನು, ನಿನ್ಗೆ. ಯಾರೇ? ಮಾತಾಡು. ಹಲೋ, ಹೇಳಿ. ಹೌದಾ? ಯಾವಾಗ? ಸೆಂಟ್ರಲ್ ಹಾಸ್ಪಿಟ್ಲಾ? ಸರಿ, ನಾನು ಇವಾಗ್ಲೇ ಬರ್ತೀನಿ. ಏನಾಯ್ತೆ? ಗಜ, ಧರಣಿಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಹೌದಾ? ನಾನು ಈಗ್ಲೇ ಹೋಗ್ತೀನಿ, ನೀನಿಲ್ಲೇ ಇರು. ಸರಿ ಸೋನು, ಓಕೆ. ಹುಷಾರು ಸೋನು. ಕಳವ, ಎಲ್ಲೋಗಿದ್ದೆವ? 2 ದಿನದಿಂದ ಹುಡುಕಿದ್ವಿ, ಯಾಕವ್ವ? ಇನ್ನೆಲ್ಲಿ ಹೋಗಿರ್ತಾಳೆ? ಇದ್ನಲ್ಲ ರಾಸ್ಕಲ್ಲು, ಅವನ ಅಂತಿಮ ದರ್ಶನ ಮಾಡ್ಕೊಂಬರ್ಕ್ ಹೋಗಿದ್ಲು ಅನ್ಸತ್ತೆ. ಏನಾರ ಮಾತಾಡ್ಬೇಡ. ಅವ ಯಾಕೆ ಸಾಯ್ತಾನ? ಏನು ಬದುಕ್ಬಿಟ್ಟ? ಅಣ್ಣ ಬದುಕ್ಬಿಟ್ಟಂತೆ. ಆಕ್ಸಿಡೆಂಟ್ ಮಾಡಿದ ತಕ್ಷಣ ಸತ್ತೋದ ಅನ್ಕೊಂಡಲ್ಲೋ. ಓಹೋ, ಹಂಗಾದ್ರ ಆಕ್ಸಿಡೆಂಟ್ ಮಾಡ್ದವ ನೀನಾ? ಜಗ್ಗು ಅಣ್ಣ, ಇವತ್ತಿಗೆ ಈ ಜನ್ಮ ಸಾರ್ಥಕ ಆಯ್ತು. ಯಾವ ಅಣ್ಣಂದ್ರೆ ತಂಗಿ ಕಣ್ಣಾಗ ನೀರ್ ಬಂದ್ರೆ ತಮ್ಮ ಕಣ್ಣಾಗ ರಕ್ತ ಕಾರ್ತಿದ್ರು, ಅದೇ ಅಣ್ಣಂದ್ರು ಈ ತಂಗಿ ಹಣಿಯಾಗ ಕುಂಕುಮ ಇಳ್ಸಕ್ ಹೊಂಟಾರಂದ್ರ ನಾನು ಎಷ್ಟು ಪುಣ್ಯ ಮಾಡಿದ್ನೋ. ಕಾಳವ, ನಿನ್ ಕುಂಕುಮ ನಾವ್ಯಾಕವ ಅಳಿಸ್ಬೇಕು? ಅಷ್ಟಕ್ಕೂ ಅವನೇ ನಿನ್ನ ಕಟ್ಕೊಂಡವನ. ಅವನಿಗೂ ನಿನಗೂ ಏನೇ ಸಂಬಂಧ? ಸಂಬಂಧದ ಬಗ್ಗೆ ಮಾತಾಡೋ ಯೋಗ್ಯತೆ ನಿನ್ಗೆಲ್ ಬರ್ಬೇಕು? ನೀನ್ ತಿಳ್ಕೊಂಡಂಗ ತಾಳಿ ಅಕ್ಷತೆ ಕಾಳ್ ಸಂಬಂಧ ಅಲ್ವೋ, ನೂರಾರು ಜನ್ಮದ ಸಂಬಂಧ. ಗಂಟು ಬಿಗಿದ್ರ ಗಂಡ ಹೆಂಡತಿ ಅಂತ ತಿಳ್ಕೊಂಡಿರೋ ನೀನ್ ಎಂತ ಬುದ್ಧಿಗೇಡಿ ಅಂತ ನಗು ಬರಕತ್ತದ. ನಾಲ್ಗೆ ಬಿಗಿ ಹಿಡಿದು ಮಾತಾಡು ಕಾಳವ. ನಾನು ಹಿಂಗ ಮಾತಾಡಕಿ ಏನ್ ಮಾಡ್ತಿ? ಏನೋ ಮಾಡ್ತಿ ನೀನು. ನನ್ ಹೊಟ್ಯಾಗ ಬೆಂಕಿ ಹತ್ತುರಿತದ, ಅದಕ್ಕ ಅವತ್ ತುಪ್ಪ ಸುರಿದ್ರ ನಾನ್ ಸುಮ್ನಿರ್ಲೇನು? ನಮ್ ದೊಡ್ಡಣ್ಣನ್ ಮಾತ್ ತಪ್ಪಾರ್ದು ಅಂತ ನಾನ್ ಅಲ್ಲಿಂದ ಇಲ್ಲಿಗ್ ಬಂದ್ರ ನೀನೇನ್ ಮಾಡಿದ್ದು? ಮತ್ತೆ ನೀನ್ ಏನೇ ಮಾಡಿದ್ದು? ನಾನ್ ಆಸ್ಪತ್ರೆಯಲ್ಲಿ ಬಿದ್ದು ಒದ್ದಾಡ್ತಿದ್ರು, ಅದಕ್ಕೆ ಅವನೇ ಕಾರಣ ಅಂತ ಗೊತ್ತಿದ್ರು ಅವನೇ ಬೇಕು ಅಂತ ಹಠ ಮಾಡ್ತೀಯಲ್ಲೇ ನೀನು ನನ್ ತಂಗಿನ? ಅಣ್ಣ, ಆ ನನ್ ಮಗ ಇದ್ರೆ ತಾನೇ ಇದೆಲ್ಲ. ಈ ಸಾರಿ ಅವನ್ನ ಹೊಡೆದು ಸತ್ತಿದ್ದನ್ನ ಕನ್ಫರ್ಮ್ ಮಾಡ್ಕೊಂಡ್ ಬಂದು ನಿನಗ್ ಮುಖ ತೋರಿಸ್ತೀನಣ್ಣ. ನಂದೊಂದ್ ನಿರ್ಧಾರ ಕೇಳು. ನಾನ್ ಜೀವಂತವಾಗಿರೋವರ್ಗೂ ಅವನ್ದೊಂದ್ ಕೂದಲ ಅಲ್ಲಾಡ್ಸಕ್ ಬಿಡಂಗಿಲ್ಲ. ನೀನ್ ಗಂಡ್ಸಾಗಿದ್ರ ಅವನ್ನ ಬಂದ್ ಮುಟ್ ನೋಡು. ಅವ್ನ್ ಏನಾದ್ರೂ ಸಾಯ್ಸಕ್ ಹೋದ್ರ ಅವ್ನ್ ಸಾಯ್ಕಿಂತ ಮೊದ್ಲ ನೀವು ನನ್ ಹೆಣ ನೋಡ್ತೀರಿ. ಬಾರ ಜೋಡ್ನಪ್ಪಿ. ಕಾಳವ ಅಣ್ಣ, ಕಾಳವ, ಗಾಡಿ ಓಡ್ಸೋ. ಕಾಳವ, ಕಾಳವ, ಎತ್ತು ಗಾಡಿ. ಸರಿ ಅಣ್ಣ, ಬನ್ರ. ಧರಣಿ, ಏನ್ ಯೋಚನೆ ಮಾಡ್ತಾ ಇದ್ದೀಯ? ಸೋನುನಾ ಇಲ್ಲ ಕಾಳಿನ? ನೀನ್ ಪ್ರೀತಿಸಿದ್ದು ಸೋನುನಾ, ಆದ್ರೆ ನಿನ್ನ ಪ್ರೀತಿದ್ದು ಆ ಕಾಳಿನ. ನಿನ್ ಪ್ರೀತಿನ ದೂರ ಮಾಡ್ತಾ ಇರೋದು ಆ ಸೋನು. ನಿನ್ ಪ್ರೀತಿನ ಬಯಸ್ತಾ ಇರೋದು ಆ ಕಾಳಿ. ಯೋಚನೆ ಮಾಡಿದರೆ ಇಂತಡ ಮಾಡ್ಬೇಡ. ಇಂತಡ ಮಾಡಿ ಪ್ರಯೋಜನ ಇಲ್ಲ. ಹೋಗು, ನಿನ್ ಯಾರು ಬೇಕೋ ಅವ್ರನ್ನ ಪಡ್ಕೋ ಹೋಗು. ಹೋಗು ಧರಣಿ, ಹೋಗು. ಎದ್ದೇಳು ಧರಣಿ, ಎದ್ದೇಳು. ಇಂತಡ ಮಾಡ್ಬೇಡ, ಹೋಗು. ನಿನ್ ಯಾರು ಬೇಕೋ ಅವ್ರನ್ನ ಪಡ್ಕೋ ಹೋಗು. ಧರಣಿ, ಹೇಳು. ಧರಣಿ, ನೋ ಧರಣಿ. ಹ್ಞೂ ಕಣ, ಏನ್ ಮಾಡೋದು? ಎಲ್ಲಾ ದೇವ್ರ ಅಡ್ದಂಗ ಆಗತ್ತೆ. ಧರಣಿ
ಏನಾಯ್ತು ಜಸ್ಟ್ ಈಗ ತಾನೇ ಹೋಗ್ದ. ತಳ್ಳಿ. ಸೋನೆ ಯಾಕೋ ಓಡ್ತಾವ್ರೆ? ಅಣ್ಣ ಅಣ್ಣ ಅವನೇ ಅಣ್ಣ ಅವನೇ. ಏನ್ಲೇ ತಮ್ಮ, ಯಾವನೋ ಭಾರಿ ಜಟ್ಟಿನ್ ತೋರಿಸ್ತೀಯ ಅಂದ್ರೆ ಇವನ್ ಯಾವನೋ ಜುಟ್ಟನ್ ತೋರ್ಸಕತ್ತೀಯಲ್ಲೇ. ಏನ್ ಕಾಳವ, ಇವನ್ಗ ಏನ್ ನೀ ಮನ್ಸ್ ಕೊಟ್ಟಿದ್ದು? ಹುಚ್ಚಿ, ಹಳೆ ಹುಚ್ಚಿ. ಹಳ್ಳಿಯಾಗ ಹೆಣ್ಣುಲಿ ಮೆರೆದಂಗ ಮೆರೆದಾಕಿ ನೀನು. ಹೋಗಿ ಹೋಗಿ ವರದು ಹೋಗ್ಯೋ ತಗಡಿನ ಮೆಚ್ಕೊಂಡಿಯಲ್ಲ ಬೇ. ನೀನ್ ತಿಳ್ಕೊಂಡಂಗ ತಗಣಿ ಅಲ್ಲೋ, ಸಲಗ, ಕೊಪ್ಪಿದ ಸಲಗ. ಸಲಗ? ನೀನ್ ದಮ್ಮಿದ್ರ ಬಂದ್ ಮುಟ್ ನೋಡು. ಇವ ಈ ತಲವಾಡೆನ್ ಕತ್ ನೋಡಿ ಕಡಗಡ ಅಂತ ನಡಗಿ ನಿನ್ನಿಯಿಂದ ನಿಂತವ ಸಲಗ. ಏನಲೇ ನಕಲಿ ಸಲಗ. ತಾಕತ್ ನಿದ್ರ ಸಟ್ ಹೊಡೆದು ನನ್ ಮುಂದೆ ನಿಂತ್ರ ಬಾರಲೇ. ಇಲ್ಲ ಅಂದ್ರ ನಿನ್ ತಪ್ಪಾತು ಅಂತ ನನ್ ಕಾಲಿಗೆ ಬಿದ್ದು ಹೊಟ್ಟೋಗ್ತಿರೋ. ಎಗುರ್ಕೊಳ್ಳಲೇ. ಲಾಂಗ್ ಹಿಡ್ದು ಗ್ಯಾಂಗಲ್ ನುಗ್ಗ ನಿನ್ನೊಬ್ರಕ್ಕೆ ಗಾಬ್ರಾಗೋ ಗಂಡಲ್ಲ ಕಣ ಇವನು. ಪ್ರೀತ್ಸೋರ್ ಪಾಲ್ಗೆ ರಾಮ, ಬೀಡ್ಸೋರ್ ಪಾಲ್ಗೆ ಯಮ. ಎಗರ್ಕೊಳ್ಳಲೇ. ನಿನ್ನ ಮಾತಿಗೆ ಚಪ್ಪಾಳೆ ಹೊಡೆಯೋ ಜನ ಅಲ್ಲ, ತಲೆ ತಲೆ ಹೊಡೆಯೋ ಜನ. ಲೇ ತಮ್ಮ ಅಣ್ಣ, ತಗೊಳ್ರಲೇ ಕತ್ತಿ ಗುರಾಣಿನ, ಹರ್ದಾಕಿರ್ಲೇ ಇವನ್ನ.
ಬಿಟ್ಬಿಡು ನಮ್ಮನ್ನ. ಬೇಡ 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 ಬಿಟ್ಬಿಡಪ್ಪ. ಬೇಡ ಬಿಟ್ಬಿಡ ನಮ್ಮನ್ನ. ಬಿಟ್ಬಿಡಪ್ಪ. ಬೇಡ ಚಿಕ್ಕು, ಬೇಡ ಚಿಕ್ಕು. ಇನ್ನು ನಾವು ತಪ್ಪು ಮಾಡೋದು ಬೇಡ. ಅವನ ಆರ್ಭಟದ ಮುಂದ ನಾವೆಲ್ಲ ಧೂಳಿಪಟ ಆಗೋದ್ವಿ. ಅವರಿಬ್ರು ಒಂದಾಗೋದನ್ನ ಯಾರಿಂದಾನು ತಪ್ಸಕ್ಕಾಗಂಗಿಲ್ಲ. ಅವರಿಬ್ರು ಚಂದಾಗಿರ್ಲಿ. ಇಷ್ಟೆಲ್ಲ ಆಗಿತ್ತು ನನ್ನಿಂದಾನ. ಕ್ಷಮಿಸ್ಬಿಡ್ರಿ. ನಡಿ ಹೋಗೋಣ. ಕ್ಷಮಿಸ್ತಿರಿಲ್ಲೋ? ಕಲ್ಲಳ್ಳಿ, ಮಲ್ಲಳ್ಳಿ, ಚಪ್ಪರದಳ್ಳಿ, ಮ್ಯಾಗೇರಿ, ಬುಕ್ಕೇರಿ, ಹಿಟ್ಟಾಳ, ಸಾಂದಳ್ಳಿ, ಕಡಿಯಾಳ, ಆಲಳ್ಳಿ, ಬ್ಯಾಲಳ್ಳಿ, ಸುತ್ತತ್ತಳ್ಳಿ, ಸೀಮ್ಯಾಗ ಸ್ವಲ್ಪ ಜಾಗ ಬಿಡಿ. ನಿಮ್ಮಂತ ಚಂದುಳ್ಳಿ ಚೆಲ್ವಿ ಸಿಗ್ಲಿಲ್ರಿ. ನಾನ್ ನಿಮ್ ಬಾಳ ಪ್ರೀತಿಸ್ತೀನ್ರಿ. ನೀವ್ರಿ ಪ್ರೀತಿಸಕ್ಕ ಬೇಕ್ರಿ.